ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಪ್ರಿಯರೇ, ಕಳೆದ ಅನೇಕ ದಿವಸಗಳಿಂದ ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡುವ ಹಾಗೆ ಕರ್ತನಾದ ಯೇಸು ಸ್ವಾಮಿ ಸಹಾಯ ಮಾಡ್ತಾ ಬಂದಿದ್ದಾನೆ. ಅದಕ್ಕಾಗಿ ಆತನಿಗೆ ವಂದನೆ ಹೇಳ್ತಾನೆ. ಪ್ರಾರ್ಥನಾ ಪೂರ್ವಕವಾಗಿ ಈ ದಿನದ ಅಧ್ಯಯನ ಮುಂದುವರೆದ ಭಾಗವಾದ ಅಧ್ಯಯನವನ್ನು ಮಾಡೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡ್ತೇವೆ ಸ್ವಾಮಿ. ನಿನ್ನ ಬಲವಾದ ಸಾನ್ನಿಧ್ಯ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವುದಕ್ಕೆ ಸ್ತೋತ್ರಪ್ಪ. ಅಪ್ಪ, ಇವತ್ತು ಮುಂದುವರೆದ ಭಾಗ ಧ್ಯಾನಿಸುವಾಗ ನಿನ್ನ ಆತ್ಮನ ಮೂಲಕವಾಗಿ ಬಲವಾಗಿ ನಮ್ಮ ಮಧ್ಯದಲ್ಲಿ ಚಲಿಸಬೇಕಪ್ಪ. ವಾಕ್ಯಗಳ ಅರ್ಥವನ್ನು, ಗೂಢಾರ್ಥಗಳನ್ನು, ಮರ್ಮಗಳನ್ನು ಆತ್ಮನ ಮೂಲಕ ಪ್ರಕಟಪಡಿಸಬೇಕಾಗಿ ನಿನ್ನಲ್ಲಿ ಕರ್ತನೆ ನಾವು ಕೇಳಿಕೊಡ್ತೇವೆ. ನಮ್ಮನ್ನೇ ತಗ್ಗಿಸಿನ ಪರಿಶುದ್ಧ ಕಾರ್ಯಕ್ಕೆ ಒಪ್ಪಿಸಿಕೊಡ್ತೇವೆ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಪ್ರಿಯರೇ, ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ ಓದುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 14, 6 and 7 ವಾಕ್ಯ ಓದಿಕೊಳ್ಳೋಣ. ಮತ್ತೊಬ್ಬ ದೇವದೂತನು ಆಕಾಶ ಮಧ್ಯದಲ್ಲಿ ಹಾರಿ ಹೋಗುವುದನ್ನು ಕಂಡೆನು. ಭೂನಿವಾಸಿಗಳಾಗಿರುವ ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭವರ್ತಮಾನವು ಅವನಲ್ಲಿತ್ತು. ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಭೂಲೋಕ ಪರಲೋಕಗಳನ್ನು, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದಾತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಪ್ರಿಯರೇ, ನಾವು ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಾವು ಈ ಪ್ರಕಟಣೆ ಪುಸ್ತಕದಲ್ಲಿ ಮುಖ್ಯವಾದ ಉಪದ್ರವ ಕಾಲದಲ್ಲಿ ನಡೆಯಬೇಕಾದ ಉಪದ್ರವದ ವಿಷಯದಲ್ಲಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ 7 ಮುದ್ರೆಗಳನ್ನು ಧ್ಯಾನಿಸಿದ್ದೇವೆ. ನಂತರ 7 ತುತ್ತೂರಿಗಳ ಕುರಿತಾಗಿ ಧ್ಯಾನಿಸಿದ್ದೇವೆ. 7 ತುತ್ತೂರಿಗಳು ಆದ ನಂತರವಾಗಿ ಪ್ರಕಟಣೆ ಪುಸ್ತಕ 12 ಮತ್ತು 13ನೇ ಅಧ್ಯಾಯದಲ್ಲಿ ಸೈತಾನನ ತ್ರಿಮೂರ್ತಿಗಳನ್ನು ಅಲ್ಲಿ ನಾವು ಕಾಣ್ತೇವೆ. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದಲ್ಲಿ ಘಟಸರ್ಪವಾದ ನಿಜವಾದ ಸೈತಾನನ್ನು ಅಲ್ಲಿ ಕಾಣ್ತೇವೆ. ಪ್ರಕಟಣೆ 13, 1ರಿಂದ 10ನೇ ವಾಕ್ಯದಲ್ಲಿ ಕ್ರಿಸ್ತ ವಿರೋಧಿಯನ್ನು ಅಲ್ಲಿ ಕಾಣ್ತೇವೆ. ಪ್ರಕಟಣೆ ಪುಸ್ತಕ 13, 11ರಿಂದ 18ನೇ ವಾಕ್ಯದಲ್ಲಿ ಸುಳ್ಳು ಪ್ರವಾದಿಯನ್ನು ಅಲ್ಲಿ ಕಾಣ್ತೇವೆ. ಈ 13ನೇ ಅಧ್ಯಾಯ ಮುಗಿದ ನಂತರವಾಗಿ 14ನೇ ಅಧ್ಯಾಯದವನಿಗೆ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. 14ನೇ ಅಧ್ಯಾಯದಲ್ಲಿ 1ರಿಂದ 5ನೇ ವಾಕ್ಯದಲ್ಲಿ ಈಗಾಗಲೇ 1,44,000 ಮಂದಿ ಎತ್ತಲ್ಪಟ್ಟ ದೂರು ಅವರು ಪರಲೋಕದಲ್ಲಿ ಚಿಯೋನ್ ಪರ್ವತದಲ್ಲಿ ನಿಂತಿರುವಂಥದ್ದನ್ನು ಕೂಡ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಮಾತ್ರವಲ್ಲದೆ ಪ್ರಿಯರೇ, ಈ ಒಂದು ಅಧ್ಯಾಯದಲ್ಲಿ 20 ವಾಕ್ಯಗಳು ಉಂಟು. ಇದನ್ನು 7 ವಿಭಾಗಗಳನ್ನಾಗಿ ನಾವು ವಿಂಗಡಿಸಿ ನಾವು ಧ್ಯಾನ ಮಾಡಬಹುದು. 1ನೇ ಭಾಗ 1ರಿಂದ 5, 2ನೇ ಭಾಗ 6ರಿಂದ 7, 3ನೇ ಭಾಗ 8ನೇ ವಾಕ್ಯ, 4ನೇ ಭಾಗ 9ರಿಂದ 12, 5ನೇ ಭಾಗ 13, 6ನೇ ಭಾಗ 14ರಿಂದ 16 ಮತ್ತು 7ನೇ ಭಾಗ 17ರಿಂದ 20ನೇ ವಾಕ್ಯ. ಹೀಗೆ ನಾವು 7 ವಿಭಾಗಗಳನ್ನಾಗಿ ವಿಂಗಡಿಸಿ ನಾವು ಇದನ್ನು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಈಗ 2ನೇ ಭಾಗವನ್ನು ಇವತ್ತು ನಾವು ಧ್ಯಾನ ಮಾಡುವಂಥದ್ದು 6 ಮತ್ತು 7ನೇ ವಾಕ್ಯ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾತ್ರವಲ್ಲ, 7 ದೇವದೂತರನ್ನು ಈ ಅಧ್ಯಾಯದಲ್ಲಿ ಕಾಣ್ತೇವೆ ನಾವು. 6ನೇ ವಾಕ್ಯದಲ್ಲಿ ಮೊದಲ ದೇವದೂತ, 8ನೇ ವಾಕ್ಯದಲ್ಲಿ 2ನೇ ದೇವದೂತ, 9ನೇ ವಾಕ್ಯದಲ್ಲಿ 3ನೇ ದೇವದೂತ, 13ನೇ ವಾಕ್ಯದಲ್ಲಿ 4ನೇ ದೇವದೂತ, 15ನೇ ವಾಕ್ಯದಲ್ಲಿ 5ನೇ ದೇವದೂತ, 17ನೇ ವಾಕ್ಯದಲ್ಲಿ 6ನೇ ದೇವದೂತ, 18ನೇ ವಾಕ್ಯದಲ್ಲಿ 7ನೇ ದೇವದೂತನನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಮಾತ್ರವಲ್ಲ, ಈಗ ನಾವು ಒಂದೊಂದಾಗಿ ಈ ವಾಕ್ಯಗಳನ್ನು ಧ್ಯಾನ ಮಾಡ್ತಾ ಹೋಗೋಣ ಪ್ರಿಯರೇ. ಪ್ರಕಟಣೆ 14, 6, 7 ಪುನಃ ನಾವು ಓದಿಕೊಳ್ಳೋಣ ಒಂದೊಂದು ವಾಕ್ಯವನ್ನು. ಮತ್ತೊಬ್ಬ ದೇವದೂತನು ಆಕಾಶ ಮಧ್ಯದಲ್ಲಿ ಹಾರಿ ಹೋಗುವುದನ್ನು ಕಂಡೆನು. ಭೂ ನಿವಾಸಿಗಳಾಗಿರುವ ಸಕಲ ಜನಾಂಗ, ಕುಲ ಪ್ರಜೆಗಳವರಿಗೂ ಸಕಲ ಭಾಷೆಗಳನ್ನು ಆಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭ ವರ್ತಮಾನವು ಅವನಲ್ಲಿತ್ತು. ಒಬ್ಬ ದೇವದೂತನು ಆಕಾಶದಲ್ಲಿ ಹಾರುವಂಥದ್ದನ್ನು ಅಪೊಸ್ತಲನಾದ ಯೋಹನ್ನನು ದರ್ಶನದಲ್ಲಿ ಇದನ್ನು ಕಾಣ್ತಾ ಇದ್ದಾನೆ ಇಲ್ಲಿ. ಯಾಕಂದರೆ ಪ್ರಕಟಣೆ ಪುಸ್ತಕದಲ್ಲಿ ನಡೆಯುವಂಥ ಎಲ್ಲ ಕಾರ್ಯ, ಅಂದರೆ ಭವಿಷ್ಯತ್ ಕಾಲದಲ್ಲಿ ನಡೆಯಬೇಕಾದ ಎಲ್ಲ ಕಾರ್ಯಗಳನ್ನು ಆತನ ದರ್ಶನದಲ್ಲಿ ಕಾಣ್ತಾ ಇದ್ದಾನೆ. ನಾವು ಪ್ರಕಟಣೆ ಪುಸ್ತಕದ 27 ಅಧ್ಯಾಯಗಳಲ್ಲಿ ಕಾಣುವಂಥ ವಿಚಾರಗಳು ಇಲ್ಲಿ 3 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಪ್ರಕಟಣೆ 1ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನಡೆದ ಸಂಗತಿ, ನಡೆಯುತ್ತಿರುವ ಸಂಗತಿ ಮತ್ತು ನಡೆಯಬೇಕಾದ ಸಂಗತಿ ಎಂಬುದಾಗಿ 3 ಭಾಗಗಳನ್ನಾಗಿ ವಿಂಗಡಿಸಿ ಇದನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ ಪ್ರಿಯರೇ. ಅದೇ ರೀತಿಯಲ್ಲಿ ಇಲ್ಲಿ ಒಬ್ಬ ದೇವದೂತನು ಆಕಾಶ ಮಧ್ಯದಲ್ಲಿ ಹಾರಿ ಹೋಗುವಂಥ ಒಂದು ಸಮಯ. ಕಾರಣ
ನಾನು ಆರಂಭದಲ್ಲಿ ನಿಮಗೆ ಹೇಳಿದ್ದೇನೆ, ಸಂಕಟ ಕಾಲದಲ್ಲಿ ಅಥವಾ ಉಪದ್ರವ ಕಾಲದಲ್ಲಿ ಈ ಭೂಲೋಕದಲ್ಲಿ ಇರುವವರು 3 ಗುಂಪು ಜನರು ಮಾತ್ರ. ಒಂದನೇ ಗುಂಪು ಯೇಸುಕ್ರಿಸ್ತನ ರಹಸ್ಯ ಪರಣದಲ್ಲಿ ಕೈ ಬಿಡಲ್ಪಟ್ಟವರು, ಅಂದರೆ ರಕ್ಷಣೆ ಹೊಂದಿ ಪರಿಶುದ್ಧವಾದ ಜೀವಿತವನ್ನು ಜೀವಿಸದೆ ಪಾಪದಲ್ಲಿ ಜೀವಿಸದ ನಿಮಿತ್ತವಾಗಿ ಕೈ ಬಿಡಲ್ಪಟ್ಟಂಥ ಒಂದು ಗುಂಪು. ಎರಡನೇ ಗುಂಪು ಜನಾಂಗಗಳು, ಮೂರನೇ ಗುಂಪು ಯಹೂದ್ಯರು. ಹೀಗೆ ಮೂರು ಗುಂಪುಗಳು ಮಾತ್ರ ಆ ಸಂಕಟ ಕಾಲದಲ್ಲಿ ಲೋಕದಲ್ಲಿ ಇರುತ್ತೆ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು. ಆದರೆ ದೇವರ ಒಂದು ಹೃದಯ ಎಂಬುದಾಗಿ ಹೇಳಬೇಕಾದ್ರೆ ಅದು ಪ್ರೀತಿಯಿಂದ ತುಂಬಿದಂಥ ಹೃದಯ, ಅದು ಭಾರದಿಂದ ತುಂಬಿದಂಥ ಹೃದಯ. ಯಾರೊಬ್ಬರೂ ನಾಶವಾಗುವುದು ದೇವರಿಗೆ ಇಷ್ಟ ಇಲ್ಲದ ಕಾರಣ ಈ ಸಂಕಟ ಕಾಲದಲ್ಲಿ ಕೂಡ ಆತನ ಸುವಾರ್ತೆಯನ್ನು ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ವಿಧಾನಗಳಲ್ಲಿ ಆತನು ಹರಡುವಂಥದ್ದು ಕಾಣ್ತೇವೆ. ಕಾರಣ ಆ ಸಮಯದಲ್ಲಿ ಸುವಾರ್ತೆ ಸಾರುವಂತಹ, ಭೂಮಿಗೆ ಉಪ್ಪಾದಂತಹ ಅಥವಾ ಭೂಮಿಗೆ ಬೆಳಕಾದಂತಹ ಹೊಸ ಒಡಂಬಡಿಕೆ ಸಭೆ ಇರುವುದಿಲ್ಲ. ಹೊಸ ಒಡಂಬಡಿಕೆ ಸಭೆಯು ಈಗಾಗಲೇ ಪರಲೋಕದಲ್ಲಿ ಎತ್ತಲ್ಪಟ್ಟಿರುತ್ತದೆ. ಆದ ಕಾರಣ ಬೇರೆ ಬೇರೆ ರೀತಿಯಲ್ಲಿ ಲೋಕದಲ್ಲಿರುವ ಜನರಿಗೆ ಸುವಾರ್ತೆ ತಲುಪುವ ಹಾಗೆ ಕರ್ತನು ಮಾಡುತ್ತಾನೆ. ನಾವು ಪ್ರಕಟಣೆ ಪುಸ್ತಕ 8ನೇ ಅಧ್ಯಾಯದ 13ನೇ ವಾಕ್ಯ ಓದುವುದಲ್ಲೇ ಅಲ್ಲಿ ಒಂದು ಗರುಡ ಪಕ್ಷಿಯನ್ನು ಅಲ್ಲಿ ಕಾಣ್ತೇವೆ. ಅಂದರೆ ಮಾತಾಡುವಂಥ ದೇವರ ನ್ಯಾಯ ತೀರ್ಪಿನ ಬಗ್ಗೆ ಮಾತಾಡುವಂಥ ಒಂದು ಗರುಡ ಪಕ್ಷಿಯನ್ನು ಅಲ್ಲಿ ಕಾಣ್ತೇವೆ. ಓದುವ. ಆಮೇಲೆ ನಾನು ನೋಡಲಾಗಿ ಇಗೋ ಒಂದೇ ಗರುಡ ಪಕ್ಷಿಯು ಆಕಾಶ ಮಧ್ಯದಲ್ಲಿ ಹಾರಾಡುತ್ತಿತ್ತು. ಅದು ಅಯ್ಯೋ 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 ಊದಬೇಕಾಗಿರುವ ಮೂವರು ದೇವದೂತರ ಮಿಕ್ಕಾದ ತುತ್ತೂರಿಯ ಧ್ವನಿಗಳು ಉಂಟಾಗುವಾಗ ಭೂನಿವಾಸಿಗಳಿಗೆ ಎಂಥ ವಿಪತ್ತುಗಳು ಸಂಭವಿಸುವವು ಎಂದು ಮಹಾಶಬ್ದದಿಂದ ಹೇಳುವುದನ್ನು ಕೇಳಿದನು. ದೇವರು ಯಾರೊಬ್ಬ ಮನುಷ್ಯನ ಮೂಲಕ ಈ ಕಾರ್ಯ ಮಾಡಬಹುದಿತ್ತು. ದೇವರ ನ್ಯಾಯ ತೀರ್ಪನ್ನು ಪ್ರಕಟ ಮಾಡುವಂಥ ಒಂದು ಸಂದೇಶವನ್ನು ಈ ಒಂದು ಗರುಡ ಪಕ್ಷಿ ಈ ಸಂಕಟ ಕಾಲದಲ್ಲಿ ಸಾರುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಮಾತ್ರವಲ್ಲ, ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯ ನಾವು 1ರಿಂದ ಓದುವ ಅವಶ್ಯಕತೆ ಇಲ್ಲ. ನಾವು 12 ವಾಕ್ಯದವರೆಗೆ ಓದುವುದಾದರೆ ಅಲ್ಲಿ ಕೂಡ 2 ಸಾಕ್ಷಿಗಳನ್ನು ಆ ಸಂದರ್ಭದಲ್ಲಿ ಪರಲೋಕದಿಂದ ದೇವರು ಸ್ವಾರ್ಥ ಸಾರುವುದಕ್ಕೋಸ್ಕರವಾಗಿ ಅಲ್ಲಿ ಕಳಿಸಿಕೊಡುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಈಗ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 6ನೇ ವಾಕ್ಯಕ್ಕೆ ಬರುವಾಗ ಈ ಶುಭ ವರ್ತಮಾನ ಎಂಬುದಾಗಿ ಹೇಳಬೇಕಾದ್ರೆ ಅಥವಾ ಶುಭ ಸಂದೇಶ ಎಂಬುದಾಗಿ ಹೇಳಬೇಕಾದ್ರೆ ಅದಕ್ಕೆ ಗ್ರೀಕ್ನಲ್ಲಿ ಅಂದರೆ ಗ್ರೀಕ್ ಮೂಲ ಭಾಷೆಯಲ್ಲಿ ಕೊಡಲ್ಪಟ್ಟಂಥ ಅದಕ್ಕೆ ಪದ ಇವಾಂಜೆಲಿಯೋನ್ ಎಂಬುದಾಗಿ ನಾವು ಇದು ಯಾವ ಸುವಾರ್ತೆ ಅಥವಾ ಯಾರ ಸುವಾರ್ತೆ ಎಂಬುದಾಗಿ ಹೇಳಬೇಕಾದ್ರೆ ನಮಗೆ 2 ಉತ್ತರ ಸಿಗ್ತದೆ. ಒಂದು ದೇವರ ಸುವಾರ್ತೆ, 2 ಕರ್ತನ ಯೇಸುಕ್ರಿಸ್ತನ ಸುವಾರ್ತೆ ಎಂಬುದಾಗಿ. ನಾವು ರೋಮಪುರದ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 6 ವಾಕ್ಯಗಳನ್ನು ಓದಿಕೊಳ್ಳೋಣ ಒಂದೊಂದಾಗಿ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 1:1-6 ವರ್ಸ್. ಯೇಸು ಕ್ರಿಸ್ತನ ದಾಸನು ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನು ಆಗಿರುವ ಪೌಲನು ರೋಮಾಪುರದಲ್ಲಿ ದೇವರಿಗೆ ಪ್ರಿಯರು ದೇವಜನರಾಗುವುದಕ್ಕೆ. ಯಾರ ಸುವಾರ್ತೆ? ದೇವರ ಸುವಾರ್ತೆ ಅಲ್ಲ, ಮುಂದೆ ಓದಿ. ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರೆಲ್ಲರಿಗೆ ಬರೆಯುವುದೇನೆಂದರೆ ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಸುವಾರ್ತೆಯನ್ನು ಸಾರಿ ಹೇಳುತ್ತೇನೆಂದು ದೇವರು ಮುಂಚಿತವಾಗಿ ಪವಿತ್ರ ಶಾಸ್ತ್ರಗಳಲ್ಲಿ ತನ್ನ ಪ್ರವಾದಿಗಳ ಮೂಲಕ ಮಾತು ಕೊಟ್ಟನು. ಈ ಸುವಾರ್ತೆಯು ದೇವರ ಮಗನು ನಮ್ಮ ಕರ್ತನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು. ಆತನು ವಂಶಕ್ರಮದಿಂದ ದಾವೀದನ ಸಂತಾನದಲ್ಲಿ ಹುಟ್ಟಿದವನು. ಸಾಕು ನೋಡಿ, ಈ ಸುವಾರ್ತೆ ದೇವರ ಮಗನಾದ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟ ಸುವಾರ್ತೆ ಎಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅಂದರೆ ಈ ಯೇಸು ಸ್ವಾಮಿಯ ಕುರಿತಾಗಿ ಓದುವುದಾದರೆ ಮಾರ್ಕನ ಸುವಾರ್ತೆ 1:38 ಹೇಳ್ತದೆ, ಆತನು ಈ ಲೋಕಕ್ಕೆ ಅಥವಾ ಲೂಕ 4:43 ಕೂಡ ಅದನ್ನೇ ನೋಡ್ತೇವೆ.
ಆತನು ಬಂದಂಥ ಒಂದು ಉದ್ದೇಶ, ಅನೇಕ ಉದ್ದೇಶಗಳಲ್ಲಿ ಒಂದು ಉದ್ದೇಶವಾಗಿದೆ, ಅದು ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವಂಥದ್ದು. ಮಾತ್ರವಲ್ಲ, ಲೂಕ 4:18 ಹೇಳ್ತದೆ, ಸುವಾರ್ತೆ ಸಾರುವುದಕ್ಕಾಗಿಯೇ ಕರ್ತನಾದ ಯೇಸು ಕ್ರಿಸ್ತನು ಆತನು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟನೆಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಮಾತ್ರವಲ್ಲ, ಮಾರ್ಕ್ 16:15 ಓದ್ತೇವೆ, ಸ್ವರ್ಗಾರೋಹಣನಾಗುವುದಕ್ಕಿಂತ ಮುಂಚಿತವಾಗಿ ಕರ್ತನಾದ ಯೇಸು ಕ್ರಿಸ್ತನು ಇಡೀ ಲೋಕಕ್ಕೆ ಹೋಗಿ ಈ ಶುಭ ಸಮಾಚಾರವನ್ನು ಅಥವಾ ಸುವಾರ್ತೆಯನ್ನು ಸಾರಬೇಕೆಂಬಂಥ ಆಜ್ಞೆಯನ್ನು ತನ್ನ ಶಿಷ್ಯರಿಗೆ ಅಲ್ಲಿ ಕೊಡುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ಏಷ್ಯ 52:7 ವಾಕ್ಯದಲ್ಲಿ ಶುಭ ಸಂದೇಶ ಸಾರುವವರ ಪಾದಗಳು ಎಷ್ಟು ಅಂದವಾದದ್ದು ಎಂಬುದಾಗಿ ನಾವು ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಸುವಾರ್ತೆಯಲ್ಲಿ ಮುಖ್ಯವಾದ 3 ಆಶೀರ್ವಾದ ಉಂಟು, ಅನೇಕ ಆಶೀರ್ವಾದ ಉಂಟು, ಆದರೆ ಮುಖ್ಯವಾಗಿ ನಾನು ನಿಮಗೆ ಹೇಳಬೇಕಾದ್ರೆ ಒಂದನೆಯದ್ದು ಲೂಕ 2:10, ಲೂಕ್ ಚಾಪ್ಟರ್ 2:10 ಓದುವುದಾದರೆ, ಲೋಕಕ್ಕೆಲ್ಲ ಮಹಾ ಸಂತೋಷ ಉಂಟು ಮಾಡುವಂಥ ಸುವಾರ್ತೆ ಎಂಬುದಾಗಿ ಹೇಳ್ಪಟ್ಟೆ. ಓದಿ ಅದನ್ನು. ಆ ದೂತನು ಅವರಿಗೆ ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರ, ಈ ಲೋಕಕ್ಕೆ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರ. ಎರಡನೇದು 1 ಕೊರಿಂಥ 15:1 ಮತ್ತು 2ನೇ ವಾಕ್ಯ, 1 ಕೊರಿಂಥ 15:1-2. ಸಹೋದರರೇ, ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ನೀವು ಅದನ್ನು ಸ್ವೀಕರಿಸಿದಿರಿ, ಅದರಲ್ಲಿ ನಿಂತಿದ್ದೀರಿ. ನಾನು ಯಾವ ಸಂಗತಿಗಳನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದೆನೋ, ನೀವು ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆಯಾಗುತ್ತದೆ. ನಿಮಗೆ ರಕ್ಷಣೆ ಉಂಟಾಗುತ್ತದೆ. ಸುವಾರ್ತೆ ಕೇಳಿದ್ರೆ ಸಾಕಾಗಲ್ಲ, ಸುವಾರ್ತೆಗೆ ಪ್ರತಿಕ್ರಿಯಿಸಬೇಕು, ಅದನ್ನು ಗಟ್ಟಿಯಾಗಿ ಹಿಡ್ಕೋಬೇಕು. ಆ ಸುವಾರ್ತೆಯ ಮೂಲಕ ಉಂಟಾದ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ಹಾಗೆ ನಿಂತರೆ ಮಾತ್ರ ರಕ್ಷಣೆ ಉಂಟಾಗ್ತದೆ ಎಂಬುದಾಗಿ ಸುವಾರ್ತೆ ಮೂಲಕವಾಗಿ 2ನೇ ಆಶೀರ್ವಾದವನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಮೂರನೇದಾಗಿ ಕೊಲೊಸೆ 1:23, ಕೊಲೊಸೆ ಚಾಪ್ಟರ್ 1 ವರ್ಸ್ 23. ನೀವು ಕೇಳಿದಂತ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂತ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಅಸ್ತಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆ, ಸುವಾರ್ತೆಯ ಮೂಲಕ ಒಬ್ಬ ವ್ಯಕ್ತಿಗೆ ನಿರೀಕ್ಷೆ ಉಂಟಾಗುತ್ತದೆ. ಅದಕ್ಕೆ ನೋಡಿ, ಮತ್ತೆ ಸುವಾರ್ತೆ 4:16 ವಾಕ್ಯ ಹೇಳ್ತದೆ, ಕತ್ತಲಲ್ಲಿ ಜೀವಿಸಿದಂಥ ಜನರಿಗೆ ದಿವ್ಯವಾದ ಬೆಳಕೊಂದು ಜ್ಯೋತಿ ಕಾಣಲ್ಪಟ್ಟಿತು ಎಂಬುದಾಗಿ ಅಲ್ಲಿ ನಾವು ಓದ್ತೇವೆ ಪ್ರಿಯರೇ. ಹಾಗಾದರೆ ಸುವಾರ್ತೆಯಿಂದ ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಡೋದಕ್ಕೆ ಸಾಧ್ಯ. ಆದರೆ ಇವತ್ತು ನಾವು ಲೋಕದಲ್ಲಿ ಕಾಣ್ತೇವೆ, ಲೋಕಕ್ಕೆ ಸುವಾರ್ತೆ ಹೇಳುವ ಸಂದರ್ಭದಲ್ಲಿ ಸೈತಾನ ಒಂದು ವಂಚನೆಯನ್ನು ಲೋಕದಲ್ಲಿ ಹಾಕಿಬಿಟ್ಟಿದ್ದಾನೆ. ಏನೆಂದರೆ ಮತಾಂತರ ಎಂಬುದಾಗಿ. ಸುವಾರ್ತೆ ಹೇಳುವಾಗ ಜನರಲ್ಲಿ ಮಾನಸಾಂತರ ಉಂಟಾಗುತ್ತದೆ. ತಮ್ಮ ಪಾಪಗಳಿಗೆ ಅವರು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಅವರು ತಿರುಗಿಕೊಳ್ಳುತ್ತಾರೆ. ಅವರು ಮಾನಸಾಂತರ ಪಟ್ಟು ದೇವರ ಕಡೆ ತಿರುಗಿಕೊಂಡು ಕರ್ತನಾದ ಯೇಸು ಸ್ವಾಮಿಯ ತನಗಾಗಿ ಶಿಲುಬೆಯಲ್ಲಿ ಸತ್ತನು, ತನಗಾಗಿ ಉಣ್ಣಲ್ಪಟ್ಟು ತನಗಾಗಿ ಮರಣದಿಂದ ಎದ್ದು ಬಂದನು ಎಂಬುದಾಗಿ ಅವರು ಹೃದಯದಲ್ಲಿ ನಂಬಿ, ಬಾಯಲ್ಲಿ ನಂಬಿ ಅರಿಕೆ ಮಾಡುವಾಗ, ಮಾತ್ರವಲ್ಲ ಹೃದಯದಲ್ಲಿ ಕರ್ತನಾದ ಯೇಸುವನ್ನು ರಕ್ಷಕನೊಡನೆ ಅಂಗೀಕಾರ ಮಾಡುವಾಗ ಅವರಿಗೆ ಪಾಪ ಪರಿಹಾರ ಸಿಗುತ್ತದೆ ಪ್ರಿಯರೇ. ಅವರ ಪಾಪಕ್ಕೆ ಕ್ಷಮಾಪಣೆ ಸಿಗುತ್ತದೆ ಪ್ರಿಯರೇ. ಪಾಪ ಕ್ಷಮಾಪಣೆ ನಿಶ್ಚಯವು ಅವರಿಗೆ ಅಲ್ಲಿ ಉಂಟಾಗುತ್ತದೆ ಪ್ರಿಯರೇ. ಮಾತ್ರವಲ್ಲ, ಈ ಲೋಕದಲ್ಲಿ ನಿತ್ಯ ಜೀವದ ನಿರೀಕ್ಷೆಯೊಂದಿಗೆ ಆ ಸಮಯದಿಂದ ಅವರು ಲೋಕದ ಜೀವನ ಮಾಡ್ತಾರೆ. ಅಲ್ಲಿ ನಾವು ಓದಿದ ಹಾಗೆ ನೋಡಿ, ಸಕಲ
ಕುಲ, ಭಾಷೆ, ಜಾತಿ, ಜನಾಂಗಗಳಿಗೋಸ್ಕರ ಈ ಸುವಾರ್ತೆ. ಓದಿ 6ನೇ ವಾಕ್ಯ ಪುನಃ ಓದಿ. ಪ್ರಕಟಣೆ 14:6, ರೆವಲ್ಯೂಷನ್ 14:6. ಮತ್ತೊಬ್ಬ ದೇವದೂತನು ಆಕಾಶ ಮಧ್ಯದಲ್ಲಿ ಆರಿ ಹೋಗುವುದನ್ನು ಕಂಡೆನು. ಭೂನಿವಾಸಿಗಳಾಗಿರುವ ಸಕಲ ಜನಾಂಗ, ಯಾರು? ಭೂ ನಿವಾಸಿಗಳಾಗಿರುವ ಸಕಲ ಜನಾಂಗ, ಕುಲ ಪ್ರಜೆಗಳವರಿಗೂ ಸಕಲ ಭಾಷೆಗಳನ್ನು ಆಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭ ವರ್ತಮಾನವು ಅವನಲ್ಲಿತ್ತು. ಇವತ್ತು ನಮ್ಮಲ್ಲಿ ದೇವರು ಒಪ್ಪಿಸಿಕೊಟ್ಟಂತ ಒಂದು ಶುಭ ವರ್ತಮಾನ, ಈ ಸುವಾರ್ತೆ ಏನಾಗಿದೆ ಗೊತ್ತುಂಟಾ? ಇದು ನಿತ್ಯವಾದ ಸುವಾರ್ತೆ. ಈ ಸ್ವಾರ್ಥ ಮೂಲಕ ಜನರಲ್ಲಿ ಮಹಾ ಸಂತೋಷ ಉಂಟಾಗುವುದು ಮಾತ್ರವಲ್ಲ, ಅವರಿಗೆ ಆತ್ಮ ರಕ್ಷಣೆ ಉಂಟಾಗುತ್ತದೆ, ಅವರು ನಿತ್ಯ ಜೀವದ ನಿರೀಕ್ಷೆ ಅವರಲ್ಲಿ ಉಂಟಾಗುತ್ತದೆ. ಪ್ರಿಯರೇ, ಈ ಸುವಾರ್ಥ ದೇವರು ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆ ಸಭೆಗೆ ಆತನು ಒಪ್ಪಿಸಿಕೊಟ್ಟಿದ್ದಾನೆ. ಪ್ರಿಯರೇ, ಈ ಸುವಾರ್ತೆ ನಾವು ಜನರಿಗೆ ತಿಳಿಸುವಾಗ ಇವತ್ತು ಲೋಕದಲ್ಲಿ ಸೈತಾನ ಹಾಕಿದಂಥ ದೊಡ್ಡ ಮೋಸ, ದೊಡ್ಡ ವಂಚನೆ ಏನೆಂದರೆ ಮತಾಂತರ ಎಂಬುದಾಗಿ, ಇವರು ಮತಾಂತರ ಮಾಡ್ತಾರೆ ಎಂಬುದಾಗಿ ಆರೋಪಿಸುವಂಥದ್ದನ್ನು ಇವತ್ತು ನಾವು ಲೋಕದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಕಾರಣ ಸೈತಾನನು ಸುವಾರ್ತೆಗೆ ವಿರೋಧಿಯಾಗಿದ್ದಾನೆ. ಸೈತಾನಿಗೆ ಇಷ್ಟ ಇಲ್ಲ ಜನರು ರಕ್ಷಣೆ ಹೊಂದುವುದು. ಸೈತಾನಿಗೆ ಇಷ್ಟ ಇಲ್ಲ ಜನರು ಲೋಕದಲ್ಲಿ ನಿರೀಕ್ಷೆಯೊಂದಿಗೆ ಜೀವನ ಮಾಡುವಂಥದ್ದು. ಅದಕ್ಕಾಗಿ ಅವನು ಏನು ಮಾಡ್ತಾನೆ? ಜನರ ಮನಸ್ಸಲ್ಲಿ ಮತಾಂತರ ಎಂಬಂಥ ಇದನ್ನು ಅವನೇನು ಮಾಡ್ತಾನೆ? ಸಂಶಯವನ್ನು ಉಂಟು ಮಾಡಿ ಲೋಕದಲ್ಲಿ ಗಲಿಬಿಲನ್ನು ಉಂಟು ಮಾಡುವಂಥದ್ದನ್ನು ಇವತ್ತಿನ ದಿನಮಾನಗಳಲ್ಲಿ ನಾವು ಸುವಾರ್ತೆಗೆ ಸಂಬಂಧವಾದ ಗೊಂದಲವನ್ನು ಆತನು ಸೃಷ್ಟಿ ಮಾಡುವಂಥದ್ದನ್ನು ಇವತ್ತಿನ ದಿನಮಾನಗಳಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಯಾರು ಕೂಡ ಮತಾಂತರ ಆಗಬಾರ್ದು ಪ್ರಿಯರೇ. ನನ್ನ ಒಂದು ಅನಿಸಿಕೆ ಏನೆಂದರೆ, ಯಾರು ಯಾವ ಒಂದು ಧರ್ಮ ಬಿಟ್ಟು ಇನ್ನೊಂದು ಧರ್ಮಕ್ಕೆ ಹೋಗಿ ಯಾವುದೇ ಪ್ರಯೋಜನವಿಲ್ಲ. ಅದು ನಾವು ಸಾರಿಸಿ ಹೇಳುವಂಥ ಸುವಾರ್ತೆ ಜನರಲ್ಲಿ ಮಾನಸಾಂತರವನ್ನು ತರುವಂಥ ಸುವಾರ್ತೆ, ಮಾನಸಾಂತರವನ್ನು ಉಂಟು ಮಾಡುವಂಥದ್ದು, ನಿತ್ಯ ಜೀವದ ನಿರೀಕ್ಷೆಯನ್ನು ಉಂಟು ಮಾಡುವಂಥ ಈ ಸುವಾರ್ತೆಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅದನ್ನು ಜನರು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಲೋಕದಲ್ಲಿ ನಿತ್ಯ ಜೀವದ ನಿರೀಕ್ಷೆಯೊಂದಿಗೆ ಜೀವಿಸುವುದಕ್ಕೆ ಸಾಧ್ಯವಾಗುತ್ತದೆ. ಮರಣದ ಭಯ, ಯಾರೆಲ್ಲ ರಕ್ಷಣೆ ಹೊಂದುತ್ತಾರೆ, ಯಾರೆಲ್ಲ ಪಾಪಕ್ಷಮೆ ನಿಶ್ಚಯವನ್ನು ಹೊಂದಿಕೊಳ್ಳುತ್ತಾರೆ, ಅವರ ಒಳಗಿರುವ ಮರಣ ಭಯ ಬಿಟ್ಟು ಹೋಗುತ್ತದೆ. ಅವರಿಗೆ ಮರಣ ಭಯ ಮತ್ತೆ ಇಲ್ಲ. ಇಬ್ರಿ 2:14-15 ವಾಕ್ಯ ಓದುವ. Hebrew chapter 2:14-15. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಮರಣದ ಭಯದ ದೆಸೆಯಿಂದ ಬಿಡಿಸುವುದಕ್ಕಾಗಿ ಅವರಂತೆ ರಕ್ತ ಮಾಂಸಧಾರಿಯಾದನು. ಯಾರು ಈ ಸ್ವಾರ್ಥವನ್ನು ಕೇಳ್ತಾರೆ ಮತ್ತು ಅದಕ್ಕೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾರೆ, ಅಂದರೆ ಮಾನಸಾಂತರ ಪಟ್ಟು ಯೇಸುನ ಶಿಲುಬೆ ಯಜ್ಞದ ಮೇಲೆ ನಂಬಿಕೆ ಇಟ್ಟು ಆತನ ರಕ್ಷಕನ ಒಡೆಯನ ಅಂಗೀಕಾರ ಮಾಡ್ತಾರೆ, ಅವರಲ್ಲಿರುವ ಮರಣ ಭಯ ಬಿಟ್ಟು ಹೋಗುತ್ತದೆ. ನಿತ್ಯ ಜೀವದ ನಿರೀಕ್ಷೆಯೊಂದಿಗೆ ಪಾಪ ಕ್ಷಮೆಯ ನಿಶ್ಚಯದೊಂದಿಗೆ ಈ ಲೋಕದಲ್ಲಿ ಅವರು ಜೀವಿಸುವುದಕ್ಕೆ ಸಾಧ್ಯವಾಗುತ್ತದೆ. ಅದೇ ಸುವಾರ್ತೆಯ ಕುರಿತಾಗಿ ಈ ದೇವದೂತನು ಇಲ್ಲಿ ಸಾರಿ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಆತನು ಏನು ಹೇಳ್ತಾನೆ ನೋಡುವ 7ನೇ ವಾಕ್ಯದಲ್ಲಿ. ಪ್ರಕಟಣೆ 14:7ನೇ ವಾಕ್ಯ ಓದುವ. ಅವನು 4 ಸಂಗತಿಯಲ್ಲಿ ಹೇಳ್ತಾ ಇದ್ದಾನೆ. ಒಂದು, ದೇವರಿಗೆ ಭಯಪಡಬೇಕು. 2ನೇದಾಗಿ ದೇವರಿಗೆ ಘನಪಡಿಸಬೇಕು. 3ನೇದಾಗಿ ಈ ನೀರಿನ ಬುಗ್ಗೆಗಳನ್ನು, ಭೂಮಿ ಆಕಾಶ ಸೂರ್ಯಚಂದ್ರರನ್ನು ಉಂಟು ಮಾಡಿದ ಆತನನ್ನು ನಮಸ್ಕರಿಸಬೇಕಂದ್ರೆ ಆರಾಧನೆ ಮಾಡಬೇಕು. ಯಾಕೆಂದರೆ ನ್ಯಾಯ ತೀರ್ಪಿನ ಸಮಯ ಬಂದಿದೆ ಎಂಬಂತ ಸಂದೇಶವನ್ನು ಸಾರ್ತಾ ಇದ್ದಾನೆ. ಓದು. ಅವನು ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯೂ ಬಂದಿದೆ. ಭೂಲೋಕ ಪರಲೋಕಗಳನ್ನು ಸಮುದ್ರವನ್ನು ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು. 4 ಸಂಗತಿಗಳನ್ನು ಆತನು ಅಲ್ಲಿ ಹೇಳ್ತಾ ಇದ್ದಾನೆ. 1ನೇದ್ದು, ದೇವರಿಗೆ ಭಯಪಡಬೇಕು.
ಕಾರಣ ದೇವರಿಗೆ ಭಯಪಡಬೇಕು, ದೇವರನ್ನು ಘನಪಡಿಸಬೇಕು ಮತ್ತು ಸತ್ಯ ದೇವರನ್ನು, ಭೂಮಿ ಮತ್ತು ಆಕಾಶ ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದಂಥ ನಿಜ ದೇವರಿಗೆ, ಸತ್ಯ ದೇವರಿಗೆ ಮಾತ್ರ ನಮಸ್ಕಾರ ಮಾಡಬೇಕು, ಆರಾಧನೆ ಮಾಡಬೇಕೆಂಬ ಸಂದೇಶವನ್ನು ಆತನು ಸಾರ್ತಾ ಇದ್ದಾನೆ. ಕಾರಣ ನ್ಯಾಯ ತೀರ್ಪಿನ ಸಮಯ ಬಂದಿದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನಾವು ಕಳೆದ ದಿವಸಗಳಲ್ಲಿ 12 ವಿಧವಾದ ನ್ಯಾಯ ತೀರ್ಪುಗಳ ಬಗ್ಗೆ ನಾವು ಧ್ಯಾನ ಮಾಡಿದ್ದೇವೆ. ಅದರಲ್ಲಿ ಒಂದೇ ಒಂದು ನ್ಯಾಯ ತೀರ್ಪನ್ನು ಬಾಕಿ ಇಟ್ಟಿದೆ. ಯಾವುದೆಂದರೆ ಅದು ಬಾಬೇಲಿನ ನ್ಯಾಯ ತೀರ್ಪು ಎಂಬುದಾಗಿ. ಅಂದರೆ ಅದು 18ನೇ ಅಧ್ಯಾಯಕ್ಕೆ ಬರುವಾಗ, ಪ್ರಕಟಣೆ ಪುಸ್ತಕದ 18ನೇ ಅಧ್ಯಾಯಕ್ಕೆ ಬರುವಾಗ ಆ ಒಂದು ಬಾಬೇಲಿನ ನ್ಯಾಯ ತೀರ್ಪಿನ ಕುರಿತಾಗಿ ನಾವು ಕಲೀಲಿಕ್ಕೆ ಸುಲಭವಾಗ್ತದೆ ಎಂಬುದಾಗಿ, ಅದಕ್ಕೂ ಆ ಒಂದು ಕಾರಣಕ್ಕಾಗಿ ಕೊನೆಯಲ್ಲಿ ನಾವು 12ನೇ ನ್ಯಾಯ ತೀರ್ಪಿನ ಕುರಿತಾಗಿ ನಾವು ಅದನ್ನು ಏನು ಮಾಡಿದ ಬಾಕಿ ಇಟ್ಟಿದ್ದೇವೆ. ಆದರೆ ಇಲ್ಲಿ ನಾವು ನೋಡ್ತೇವೆ, ಈ ದೇವದೂತನು ಹೇಳ್ತಾ ಇದ್ದಾನೆ, ನ್ಯಾಯ ತೀರ್ಪು ಮಾಡುವಂಥ ಸಮಯ ಬಂದಿದೆ. ಪ್ರತಿಯೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇಬ್ರಿಯ 9ನೇ ಅಧ್ಯಾಯ, ಇಬ್ರು ಚಾಪ್ಟರ್ 9 27-28 ವಾಕ್ಯ ಓದುವುದಾದರೆ, ಒಂದೇ ಸಲ ಸಾಯುವುದು, ನಂತರ ನ್ಯಾಯ ತೀರ್ಪಿಗಾಗಿ ಮನುಷ್ಯನು ದೇವರ ಮುಂದೆ ನಿಲ್ಲಬೇಕೆಂಬುದಾಗಿ ಹೇಳಲ್ಪಟ್ಟಿದೆ. ಓದುವ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು. ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ, ಒಂದೇ ಸಲ ಸಾಯುವುದು, ನಂತರ ನ್ಯಾಯ ತೀರ್ಪು. ಪ್ರಕಟಣೆ 20 11-15 ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 20 11-15. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನ ಎದುರಿನಿಂದ ಭೂಮ್ಯಾಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಹಾಗಾದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು. ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಆಮೇಲೆ ಮೃತ್ಯು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೇ ಮರಣವು. ಇಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, ಅವರವರ ಕೃತ್ಯಗಳ ಪ್ರಕಾರ ಅಲ್ಲಿ ನ್ಯಾಯ ತೀರ್ಪು ಆಗುವುದು ನೋಡ್ತೇವೆ. ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಮನುಷ್ಯ ಸತ್ತ ನಂತರ ಇನ್ನೂ ಒಂದು ಜನ್ಮ, 2 ಜನ್ಮ ಅಥವಾ 7 ಜನ್ಮ ಯಾವುದು ಇಲ್ಲ ಪ್ರಿಯರೇ. ಸತ್ಯವೇದ ಓದುವಾಗ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಇದು ಸೈತಾನನು ಮನುಷ್ಯನಲ್ಲಿ ಹಾಕಿದ ಮೋಸ ಮತ್ತು ವಂಚನೆ ಆಗಿದೆ, ತಂತ್ರವಾಗಿದೆ. ಸತ್ಯವನ್ನು ಅರಿತುಕೊಳ್ಳದೆ ಇರುವುದಕ್ಕೋಸ್ಕರವಾಗಿ ಸತ್ತ ನಂತರ 2 ಸ್ಥಳ ಇರುವಂಥದ್ದು. ಒಂದು ನರಕ ಹೋಗಲಿಕ್ಕೆ ಉಪದ್ರವ ಸ್ಥಳ, ಅಥವಾ ಇನ್ನೊಂದು ವಿಶ್ರಾಂತಿ ಸ್ಥಳದ ಪರಲೋಕ ಎಂಬುದಾಗಿ ಚೆನ್ನಾಗಿ ಪ್ರತಿಯೊಬ್ಬರು ಮಾಡಿಕೊಳ್ಳಬೇಕು. ರಕ್ಷಣೆ ಹೊಂದಿದವನು ಮಾತ್ರ ಪರಲೋಕಕ್ಕೆ ಹೋಗ್ತಾನೆ, ವಿಶ್ರಾಂತಿ ಸ್ಥಳಕ್ಕೆ ಹೋಗ್ತಾನೆ. ರಕ್ಷಣೆ ಹೊಂದದವನು ಜೀವಿಸಿದ ದಿನಗಳಲ್ಲಿ ಅವನು ನೇರವಾಗಿ ಉಪದ್ರವ ಸ್ಥಳಕ್ಕೆ ಅಥವಾ ನರಕಕ್ಕೆ ಆತನು ಹೋಗ್ತಾನೆ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು. ಈ ಉಪದ್ರವ ಸ್ಥಳದಲ್ಲಿ ಅವನು ಎಲ್ಲಿವರೆಗೆ ಇರ್ತಾನೆ ಅಂದರೆ, ಈ ಒಂದು ಬಿಡಿ ಸಿಂಹಾಸ, ಈಗ ಓದಿದಂಥ ವಾಕ್ಯ ಉಂಟಲ್ಲ ಪ್ರಕಟಣೆ 20 11-15, ಆ ಬಿಡಿ ಸಿಂಹಾಸ ನ್ಯಾಯ ತೀರ್ಪಿನವರೆಗೆ ಈ ಉಪದ್ರವ ಸ್ಥಳದಲ್ಲಿ ಆತನು ಉಪದ್ರವ ಅನುಭವಿಸುತ್ತಲೇ ಆತನು ಇರುತ್ತಾನೆ ಎಂಬುದು ಚೆನ್ನಾಗಿ ತಿಳ್ಕೋಬೇಕು. ನಂತರ ನ್ಯಾಯ ತೀರ್ಪಿಗೋಸ್ಕರವಾಗಿ ಒಂದು ಪುನರುತ್ಥಾನ ಅಲ್ಲಿ ಉಂಟಾಗ್ತದೆ. ಇದರ ಕುರಿತಾಗಿ ಕಳೆದ ದಿವಸಗಳಲ್ಲಿ ನಾವು ಅಧ್ಯಯನ ಮಾಡಿದ್ದೇವೆ ಪ್ರಿಯರೇ. ಹಾಗಾದರೆ ನ್ಯಾಯ ತೀರ್ಪು, ಪ್ರತಿಯೊಂದು ಮನುಷ್ಯನು ನ್ಯಾಯ ತೀರ್ಪಿಗಾಗಿ ಅಥವಾ ಎದ್ದು ನಿಲ್ಲಲೇಬೇಕೆಂಬುದಾಗಿ ವಾಕ್ಯ ಹೇಳ್ತದೆ. 2 ಕೊರಿಂಥ 5:10 ಕೂಡ ಓದುವ. 2 ಕೊರಿಂಥ ಚಾಪ್ಟರ್ 5 verse 10.
ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ದೇಹದ ನೋಡಿ ಕ್ಲಿಯರ್ ಹೇಳಬೇಕು, ದೇಹದ ಮೂಲಕ ಈ ಭೂಮಿಯಲ್ಲಿ ದೇಹದ ಮೂಲಕ ನಡೆಸಿದ ಒಳ್ಳೆದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ನಾನು ಒಂದು ರೋಮನ್ ಕ್ಯಾಥಲಿಕ್ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಬಂದವನು. ನಾನು ಬೆಳೆದು ಬರುವಂಥ ಸಂದರ್ಭದಲ್ಲಿ ನಾ ಕೇಳಿದ ಹಾಗೆ ಅಂದರೆ ನನಗೆ ಕಲಿಸಿದವರು ಯಾವ ರೀತಿಯಲ್ಲಿ ಅಂದರೆ, ಸತ್ತಂಥ ಒಬ್ಬ ವ್ಯಕ್ತಿಗೋಸ್ಕರವಾಗಿ ಪೂಜೆ ಕೊಟ್ಟರೆ, ಅವನಿಗೋಸ್ಕರ ಪ್ರಾರ್ಥನೆ ಮಾಡಿದರೆ ಅವನನ್ನು ನಾವು ಪರಲೋಕಕ್ಕೆ ಕಳಿಸುತ್ತೇವೆ ಎಂಬುದಾಗಿ, ಪರಲೋಕಕ್ಕೆ ಹೋಗ್ತಾನೆ, ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಅಂದರೆ ಈ ಒಂದು ಪುಲ್ಗೊತ್ರಿ ಎಂಬುದಾಗಿ ಹೇಳುವಂಥ ಒಂದು ಸ್ಥಳ ಇದೆ ಎಂಬುದಾಗಿ ಕಲಿಸ್ತಿದ್ದರು. ಯಾಕಂದ್ರೆ ನಾನು ಮಾತ್ರವಲ್ಲ, ಎಲ್ಲರೂ ನಂಬಿದರು ಅದನ್ನು. ಕಾರಣ ದೇವರ ವಾಕ್ಯದ ಜ್ಞಾನ ಇಲ್ಲ, ಸತ್ಯವೇದ ಓದುವುದಿಲ್ಲ ಅವರು, ಬೈಬಲಲ್ಲಿ ಏನು ಬರೆದಿದ್ದ ಗೊತ್ತಿಲ್ಲ. ಅದಕ್ಕಾಗಿ ಜನರೆಲ್ಲರೂ ನಂಬುತ್ತಾ ಇದ್ದರು. ಅವರು ಕೂಡ ಸತ್ತವರಿಗೋಸ್ಕರವಾಗಿ ಪೂಜೆ ಕೊಡುವುದು ಇವೆಲ್ಲ ನನ್ನ ಮತ್ತು ನನ್ನ ಕುಟುಂಬದ ಬಗ್ಗೆ ಮಾತ್ರ ಮಾತಾಡ್ತೇನೆ, ಬೇರೆಯವರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ನಾವು ಏನು ಮಾಡ್ತಿದ್ದೆವು, ಸತ್ತವರಿಗಾಗಿ ಪೂಜೆ ಕೊಡುವಂಥದ್ದು, 3 ದಿವಸದ ಪೂಜೆ, 7 ದಿವಸದ ಪೂಜೆ, 1 ವರ್ಷದ ಪೂಜೆ ಎಲ್ಲ ಕೊಡ್ತಾ ಇದ್ದೆವು. ನಮಗೆ ಸತ್ಯ ಗೊತ್ತಿರಲಿಲ್ಲ. ನಮ್ಮ ನಂಬಿಕೆ ಏನಾಗಿತ್ತು, ಕಲಿಸಿಕೊಟ್ಟ ಪ್ರಕಾರವಾಗಿ ಒಂದು ಪುಲ್ಗೊತ್ರಿ ಎಂಬುದಾಗಿ ಸ್ಥಳ ಇದೆ. ಆ ಪುಲ್ಗೊತ್ರಿ ಎಂಬ ಸ್ಥಳದಲ್ಲಿ ಅವರ ಆತ್ಮ ಇರ್ತದೆ. ನಂತರ ನಾವು ಪೂಜೆ ಕೊಟ್ಟಾಗ ಅವರಿಗೂ ಆತ್ಮಗಳಿಗೆ ಪ್ರಾರ್ಥಿಸಿದಾಗ ಆತ್ಮಗಳು ಅಲ್ಲಿಂದ ಪರಲೋಕಕ್ಕೆ ಸೇರಿಸಲ್ಪಡುತ್ತದೆ ಎಂಬುದಾಗಿ ಕಲಿಸಿಕೊಟ್ಟವರು. ಆದರೆ ರಕ್ಷಣೆ ಹೊಂದಿದ ನಂತರ ನನಗೆ ಸರಿಯಾಗಿ ಅರ್ಥ ಆಯಿತು ಪ್ರಿಯರೇ, ಸತ್ತಂಥ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸಿದ್ರು, ಪೂಜೆ ಕೊಟ್ಟರು, ಆತ್ಮಕ್ಕೆ ಶಾಂತಿ ಸಿಗಲ್ಲ, ಆತ್ಮಗಳು ರಕ್ಷಣೆ ಹೊಂದಲ್ಲ. ದೇವರು ಜೀವಿಸುವ ದಿನಗಳಲ್ಲಿ ಒಬ್ಬ ಮನುಷ್ಯನಿಗೆ ಸುವಾರ್ತೆ ತಲುಪುವ ಹಾಗೆ ಆತನು ಮಾಡುತ್ತಾನೆ. ಸುವಾರ್ತೆಯನ್ನು ಕೇಳಿ ಆ ವ್ಯಕ್ತಿ ಮಾನಸಾಂತರ ಪಟ್ಟು, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರು ಅವನು ಅಥವಾ ಹುಟ್ಟದಿದ್ರು, ಎಲ್ಲಿ ಒಬ್ಬ ಮನುಷ್ಯ ಯಾವುದು ಜಾತಿಯಲ್ಲಿ ಹುಟ್ಟಿದ್ರು ಆ ಮನುಷ್ಯನು ತನ್ನ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ರಕ್ಷಕನಾದ ಯೇಸು ಕ್ರಿಸ್ತನು ತನಗಾಗಿ ಕಲ್ವರಿ ಕುರಿಯಲ್ಲಿ ಸತ್ತಿದ್ದಾನೆ, ತನಗಾಗಿ ಹುಣ್ಣಲ್ಪಟ್ಟಿದ್ದ, ತನಗಾಗಿ ಎದ್ದು ಬಂದಿದೆ ಎಂಬ ಸತ್ಯವನ್ನು ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಮಾಡಿ ಯೇಸು ಕ್ರಿಸ್ತನನ್ನು ತಮ್ಮ ಜೀವಿತದ ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡುವಾಗ ಅವನು ರಕ್ಷಿಸಲ್ಪಡುತ್ತಾನೆ. ಅವನ ಪಾಪಕ್ಕೆ ಕ್ಷಮಾಪಣೆ ಉಂಟಾಗುತ್ತದೆ, ಅವನ ಪಾಪ ಪರಿಹಾರವಾಗುತ್ತದೆ ಎಂಬುದಾಗಿ ನಂತರ ನನಗೆ ಗೊತ್ತಾಯಿತು. ಆದ ಕಾರಣ ಒಬ್ಬ ಕ್ರೈಸ್ತ ವಿಶ್ವಾಸಿ ಸತ್ತರೆ ಅವನಿಗೋಸ್ಕರ ಯಾರು ಕೂಡ ಅವನ ಆತ್ಮಕ್ಕಾಗಿ ಪ್ರಾರ್ಥನೆ ಮಾಡುವುದಿಲ್ಲ. 3 ದಿವಸದ ಪ್ರಾರ್ಥನೆ, 7 ದಿವಸದ ಪ್ರಾರ್ಥನೆ, ವರ್ಷದ ಪ್ರಾರ್ಥನೆ, 2 ವರ್ಷದ ಪ್ರಾರ್ಥನೆ, ಅದು ಪ್ರತಿ ವರ್ಷದ ಪ್ರಾರ್ಥನೆ ಎಂಬುದಾಗಿ ಯಾರು ಕೂಡ ಆತ ಪ್ರತಿ ದಿನ ಪ್ರಾರ್ಥಿಸುವಂಥ ಸಂದರ್ಭದಲ್ಲಿ ಆತ್ಮದ ಶಾಂತಿಗಾಗಿ ಪ್ರಾರ್ಥನೆ ಮಾಡಲ್ಲ. ಕಾರಣ ಆ ಜೀವ ಇರುವಂಥ ಉಳಿದವರಿಗೆ ಗೊತ್ತು, ಆ ಕ್ರೈಸ್ತ ವಿಶ್ವಾಸಿ ಪರಲೋಕಕ್ಕೆ ನೇರವಾಗಿ ಹೋಗಿದ್ದಾನೆ, ಅವನು ರಕ್ಷಿಸಲ್ಪಟ್ಟಿದ್ದಾನೆ. ಕಾರಣ ಜೀವಿಸುವ ದಿನಗಳಲ್ಲಿ ರಕ್ಷಣೆ ಹೊಂದಿ ಆತನು ಪರಿಶುದ್ಧ ಜೀವಿತ ಜೀವಿಸುತ್ತಾ ಇದ್ದ ಎಂಬುದಾಗಿ ಅವರಿಗೆ ಅರಿವು ಇರುವ ನಿಮಿತ್ತವಾಗಿ ಅವರು ಸತ್ತಂಥ ಆತ್ಮಕ್ಕಾಗಿ ಪ್ರಾರ್ಥನೆ ಮಾಡಲ್ಲ. ಅದು ನಮಗೆ ಆ ರೀತಿ ಕಲಿಸಿಕೊಟ್ಟಿದ್ದು, ಅದನ್ನು ನಾವು ಕಣ್ಣು ಮುಚ್ಚಿ ನಾವು ನಂಬಿದ್ದೆವು. ಮತ್ತೆ ಗೊತ್ತಾಯಿತು, ಸತ್ಯ ವಾಕ್ಯ ಬೈಬಲ್ ವಾಕ್ಯ ಗೊತ್ತಾದ ಮೇಲೆ ಇದು ಕ್ರೂಡು ನಂಬಿಕೆ ಎಂಬುದಾಗಿ ನಮಗೆ ಅರ್ಥವಾಯಿತು ಪ್ರಿಯರೇ. ಆದ ಕಾರಣ ನಾನು ನಿಮಗೆ ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ಒಂದು ನ್ಯಾಯ ತೀರ್ಪನ್ನು ನಾವು ಎದುರಿಸಬೇಕಾಗಿದೆ ಪ್ರಿಯರೇ. ಪ್ರತಿಯೊಬ್ಬರಿಗೆ ಒಂದು ನ್ಯಾಯ ತೀರ್ಪಿದೆ. ಆ ನ್ಯಾಯ ತೀರ್ಪಿನ ನಂತರ ರಕ್ಷಣೆ ಹೊಂದದವರು ನಿತ್ಯ ನರಕಕ್ಕೆ ಅವರು ಹೋಗಲೇಬೇಕು. ಅವರಿಗೋಸ್ಕರ ಜೀವ ಇರುವವರು ಎಷ್ಟು ಪ್ರಾರ್ಥನೆ ಮಾಡಲಿ, ಎಷ್ಟು ಪೂಜೆ ಕೊಡಲಿ, ಏನೇ ಮಾಡಲಿ, ಆ ಆತ್ಮದಕ್ಕೆ ಶಾಂತಿ ಸಿಗಲ್ಲ, ಆತ್ಮ ಪರಲೋಕಕ್ಕೆ ಕಳಿಸ್ಲಿಕ್ಕೆ ಆಗುವುದಿಲ್ಲ. ಜೀವವುಳ್ಳ ಮನುಷ್ಯನಿಗೆ ಜೀವ ಇರುವವರೆಗೆ ಅವನಿಗೆ ನಿರೀಕ್ಷೆ ಇದೆ, ಅವನಿಗೆ ಅವಕಾಶ ಇದೆ ರಕ್ಷಣೆ ಹೊಂದಲಿಕ್ಕೆ, ಮಾನಸಾಂತರ ಪಡಲಿಕ್ಕೆ ಅವನಿಗೊಂದು ಅವಕಾಶ ಇದೆ. ಸತ್ತ ನಂತರ ಆ ವ್ಯಕ್ತಿಗೆ ಅವನು ಜೀವ ಇರುವ ಸಮಯದಲ್ಲಿ ಆರಿಸಿದ ಸ್ಥಳಕ್ಕೆ ಆತನು ಹೋಗುತ್ತಾನೆ. ಯಾವ ಸ್ಥಳಕ್ಕೆ ಆತನು ಹೋಗಬೇಕಾಗಿತ್ತೋ ಆ ಸ್ಥಳಕ್ಕೆ ಆತನು ಹೋಗಿ ಬಿಡ್ತಾನೆ. ಈ ಸತ್ಯವನ್ನು ನಾನು ಮತ್ತು ನೀವೆಲ್ಲರೂ ಸರಿಯಾಗಿ ದೇವರ ವಾಕ್ಯದ ಆಧಾರದಲ್ಲಿ ಅರಿತುಕೊಳ್ಳಬೇಕು ಪ್ರಿಯರೇ. ಓಕೆ, ಮುಂದೆ ನಾವು ನೋಡುವ, ಇಲ್ಲಿ ಮೊದಲಾಗಿ ಇಲ್ಲಿ ನ್ಯಾಯ ತೀರ್ಪಿನ ಕುರಿತಾಗಿ ನಾನು ಮಾತಾಡ್ತಾ ಇದ್ದೇನೆ. 3 ಪ್ರಧಾನ ವಿಚಾರಗಳನ್ನು ಹೇಳ್ತಾ, ಒಂದು ದೇವರಿಗೆ ಭಯಪಡಬೇಕು, 2ನೇದಾಗಿ ದೇವರನ್ನು ಘನಪಡಿಸಿರಿ, 3ನೇದಾಗಿ ಭೂಮಿ ಆಕಾಶ ಮತ್ತು ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದಾತನಿಗೆ ನಮಸ್ಕರಿಸಿರಿ ಎಂಬಂಥ 3 ಪ್ರಧಾನ ಸಂಗತಿಯನ್ನು ಆತನು ಇಲ್ಲಿ ಹೇಳ್ತಾ ಇದ್ದಾನೆ ಶುಭ ಸಂದೇಶವಾಗಿ. 1ನೇದು ದೇವರಿಗೆ ಭಯಪಡುವಂಥದ್ದು. ಇವತ್ತು ನಾವು ಲೋಕದಲ್ಲಿ ಕಾಣ್ತೇವೆ, ಭಕ್ತಿ ಅನೇಕರಲ್ಲಿದೆ, ತುಂಬ ಜನರು ಭಕ್ತಿ ಮಾಡ್ತಾರೆ,
ಆದರೆ ಅನೇಕರಿಗೆ ದೇವರ ಭಯ ಇಲ್ಲ. ಇವತ್ತು ಕ್ರೈಸ್ತ ವಿಶ್ವಾಸಿಗಳು ಕೂಡ ಅನೇಕರು ದೇವರ ಭಯ ಇಲ್ಲದೆ ಪಾಪವನ್ನು ಬಹಿರಂಗವಾಗಿ ಮಾಡುವಂಥ ಸ್ಥಿತಿಗೆ ಬಂದಿರುವುದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಭಯ ಇಲ್ಲ. ದೂಷಣೆ ಮಾಡುವುದು, ಇನ್ನೊಬ್ಬರು ನಿಂದಿಸುವುದು, ಕುಣುಗುಟ್ಟುವಂಥದ್ದು, ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸುವುದು, ಚಾಡಿ ಹೇಳುವಂಥದ್ದು, ಕೋಪ ಮಾಡುವಂಥದ್ದು, ದ್ವೇಷ ಮಾಡುವಂಥದ್ದು, ಗರ್ವಪಡುವಂಥದ್ದು, ಜಗಳ ಮಾಡುವಂಥದ್ದು, ಇನ್ನೊಬ್ಬರಿಗೆ ಕೆಟ್ಟದಾಗಿ ಬೈಯುವಂಥದ್ದು ಅಥವಾ ತಮಾಷೆ ಮಾಡುವಂಥದ್ದು, ಕಳ್ಳತನ ಮಾಡುವಂಥದ್ದು, ಮೋಸದ ವ್ಯವಹಾರಗಳನ್ನು ನಡೆಸುವಂಥದ್ದು, ಇನ್ನೊಬ್ಬರನ್ನು ವಂಚಿಸುವಂಥದ್ದು, ವ್ಯಭಿಚಾರ ಪಾಪ ಮಾಡುವಂಥದ್ದು, ಅಕ್ರಮ ಸಂಬಂಧದಲ್ಲಿ ಜೀವಿಸುವಂಥದ್ದು, ವಿಗ್ರಹಾರ್ಧನೆ ಮಾಡುವಂಥದ್ದು, ಅನೇಕ ರೀತಿಯ ಸಂಗತಿಗಳನ್ನು ಹೇಳ್ತಾ ಹೋದರೆ ಅದು ಮುಗಿಯುವುದಿಲ್ಲ ಪ್ರಿಯರೇ. ಇವತ್ತು ಮನುಷ್ಯನಿಗೆ ಭಕ್ತಿ ತುಂಬ ಇದೆ, ದೇವರ ಭಯ ಇಲ್ಲ. ಇದರ ವಾಕ್ಯದ ಓದ್ತೇವೆ, ಭಯ ಮತ್ತು ಭಕ್ತಿ ಒಂದು ಒಟ್ಟಿಗೆ ಸೇರಬೇಕು. ಭಕ್ತಿಗಿಂತ ಮುಂಚೆ ದೇವರಿಗೆ ಭಯಪಡಬೇಕು. ದೇವರ ಮಕ್ಕಳು, ದೇವರ ಜನರು, ನಾನು ದೇವಜನರ ಕುರಿತಾಗಿ, ಕ್ರೈಸ್ತ ವಿಶ್ವಾಸಿಗಳ ಕುರಿತಾಗಿ ಹೇಳ್ತಾ ಇದ್ದೇನೆ. ನಮಗೆ ಭಕ್ತಿಗಿಂತ ಮುಂಚೆ, ಭಕ್ತಿ ಬೇಕು, ಆದರೆ ಅದಕ್ಕಿಂತ ಮುಂಚೆ ದೇವರ ಮೇಲೆ ನಮಗೆ ಭಯ ಇರಬೇಕು. ದೇವರಿಗೇನು ಭಯಪಡುವವರಾಗಿರಬೇಕು. ದೇವರಿಗೆ ಭಯಪಟ್ಟು ನಾವು ಜೀವಿಸುವವರಾಗಿರಬೇಕು. ಇವತ್ತು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ಭಯ ನಮ್ಮಲ್ಲಿ ಇದೆಯಾ? ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳೋಣ. ಕಾರಣ ಆ ಸಂಕಟ ಕಾಲದಲ್ಲಿ ಕೂಡ ಇಷ್ಟೆಲ್ಲ ಉಪದ್ರವಗಳ ಮಧ್ಯದಲ್ಲಿ ಆ ಸಮಯದಲ್ಲಿ ಜೀವಿಸುವಂಥ ಜನರು ದೇವರಿಗೆ ಭಯಪಡದೆ ಜೀವಿಸ್ತಾರಂತ. ದೇವರಿಗೆ ಭಯಪಡದೆ ಜೀವಿಸುವಂಥದ್ದನ್ನು ನಮ್ಮಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಒಂದು ವೇಳೆ ದೇವರಿಗೆ ಭಯಪಡುವಂಥ ವ್ಯಕ್ತಿಯ ಪ್ರತಿಕ್ರಿಯೆ ಅಥವಾ ನಿಜವಾಗಿ ದೇವರಿಗೆ ಭಯಪಡುತ್ತಾ ಇದ್ದರೆ ಅವನ ಪ್ರತಿಕ್ರಿಯೆ ಯಾವ ರೀತಿಯಲ್ಲಿ ಇರ್ತದೆ ಎಂಬುದಾಗಿ ಕೆಲವೊಂದು ವಾಕ್ಯಗಳಲ್ಲಿ ನಾನು ನಿಮಗೆ ಕಲಿಸಿಕೊಡ್ತೇನೆ ಪ್ರಿಯರೇ. ಮೊದಲದಾಗಿ ಆದಿಕಾಂಡ 20ನೇ ಅಧ್ಯಾಯ 12ನೇ ವಚನ, ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 22 ವರ್ಸಸ್ 12. ಆ ದೂತನು ಅಬ್ರಹಾಮನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುದು ಈಗ ತೋರಬಂತು ಎಂದು ಹೇಳಿದನು. ನೋಡಿ, ತನ್ನ ಒಬ್ಬನೇ ಆದಿಕಾಂಡ 22 ಅಧ್ಯಾಯದ 1ನೇ ವಾಕ್ಯಕ್ಕೆ ಬರುವಾಗ ಈ ಸಂಗತಿಗಳಾದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧನೆ ಮಾಡಿದ. 2ನೇ ವಾಕ್ಯ ಹೇಳ್ತದೆ, ನಿನ್ನ ಒಬ್ಬನೇ ಒಬ್ಬ ಮಗನನ್ನು ತೆಗೆದುಕೊಂಡು ಹೋಗಿ ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ನಾನು ಹೇಳುವಂಥ ಒಂದು ಬೆಟ್ಟದಲ್ಲಿ ಅವನನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು. ಅನೇಕ ಸಂದರ್ಭಗಳಲ್ಲಿ ನಾನು ಅನೇಕ ಸಲ ಯೋಚಿಸುವುದು, ಯಾಕೆ ದೇವರು ಅಬ್ರಹಾಮನಿಗೆ ಇಸಾಕನನ್ನು ಕೇಳಿದ ಸರ್ವಾಂಗೋಮವಾಗಿ? ಅನೇಕ ಸಲ ಯೋಚಿಸಿದಂಥ ಸಮಯ ಇತ್ತು. ಯಾಕಂದರೆ ಅವನ ಮುಪ್ಪಿನ ಪ್ರಾಯದಲ್ಲಿ ವಾಗ್ದಾನ ಸಂತತಿಯಾಗಿ ದೇವರಿಂದ ಆಶೀರ್ವಾದವಾಗಿ ಹೊಂದಿಕೊಂಡಂಥ ಮಗನಾಗಿದ್ದ ಇಸಾಕ. ಆದರೆ ಈಗ ಇಸಾಕನನ್ನೇ ದೇವರು ಬಲಿ ಕೊಡುವುದಕ್ಕಾಗಿ ಹೇಳ್ತಾ ಇದ್ದಾನೆ. ಅದಕ್ಕೆ ಒಂದು ಕಾರಣ ನಾನು ಕಂಡುಕೊಂಡದ್ದೇನೆಂದರೆ, ಎಲ್ಲಿಯವರೆಗೆ ಅಬ್ರಹಾಮನಿಗೆ ಇಸಾಕ ಹುಟ್ಟಲಿಲ್ಲ ಅಲ್ಲಿಯವರೆಗೆ ಅಬ್ರಹಾಮ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಜೀವಿಸಿದ. ಪ್ರಾರ್ಥನೆ, ಉಪವಾಸ, ಆರಾಧನೆ, ವಾಕ್ಯ ಧ್ಯಾನ, ದೇವರೊಟ್ಟಿಗೆ ಒಂದು ಒಳ್ಳೆಯ ಉತ್ತಮವಾದ ಸಂಬಂಧದೊಂದಿಗೆ ಆತನು ಜೀವಿಸಿದ. ಯಾವಾಗ ಇಸಾಕ ಅವನಿಗೆ ಹುಟ್ಟಿದ, ಅವನ ಪ್ರಾರ್ಥನೆ ಕಡಿಮೆ ಆಯಿತು, ಆರಾಧನೆ ಕಡಿಮೆ ಆಯಿತು, ಅಥವಾ ವಾಕ್ಯದ ಧ್ಯಾನ ಕಡಿಮೆ ಆಯಿತು, ದೇವರೊಟ್ಟಿಗಿರುವಂಥ ಅನ್ಯೋನ್ಯತೆ ಕಡಿಮೆ ಆಯಿತು. ಹಂತವಾಗಿ ದೇವರ ಜೊತೆ ಕಳೆಯುವಂಥ ಸಮಯ ಈಗ ಯಾರೊಟ್ಟಿಗೆ ಕಳೀತಿದ್ದಾನೆ? ತನ್ನ ಮಗನಾದ ಇಸಾಕನೊಟ್ಟಿಗೆ ಕಳೀತಾ ಇದ್ದಾನೆ. ಇದು ದೇವರಿಗೆ ಇಷ್ಟ ಇಲ್ಲ. ಅನೇಕ ಸಮಯಗಳಲ್ಲಿ ಅನೇಕರನ್ನು ಲೋಕದಲ್ಲಿ ಕಂಡಿದ್ದೇನೆ, ಉತ್ತಮವಾದ ಬಿಸ್ನೆಸ್ಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಹೇಳ್ತಾರೆ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ, ತುಂಬ ಕಷ್ಟದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ, ಅಲ್ಲಿ ಲೋನ್ ಇದೆ, ಸಾಲ ಇದೆ, ಪಾಸ್ಟ್ ಪ್ರೇಯರ್ ಮಾಡಿ ಅಂತ ಅನೇಕರು
ಈಗ ಪ್ರಾರ್ಥನೆ ಮಾಡಿ ದೇವ ಸೇವಕರು, ನಾನು ಮಾತ್ರ ಬೇರೆ ಬೇರೆ ದೇವ ಸೇವಕರು ಪ್ರಾರ್ಥನೆ ಮಾಡಿ ಅವರ ಬಿಸ್ನೆಸ್ ಆಶೀರ್ವದಿಸಲ್ಪಡುತ್ತದೆ. ಬಿಸ್ನೆಸ್ ಆರಂಭಕ್ಕಿಂತ ಮುಂಚೆ ಕ್ರಮಬದ್ಧವಾದ ಕ್ರೈಸ್ತ ವಿಶ್ವಾಸಿಗಳಾಗಿರ್ತಾರೆ. ಆರಾಧನೆಗೆ ರೆಗ್ಯುಲರ್ಗೆ ಬರ್ತಾ ಇರ್ತಾರೆ, ಸಮಯಕ್ಕೆ ಸರಿಯಾಗಿ ಬರೋದು, ಕಾಟೇಜ್ ಮೀಟಿಂಗ್ಗೆ ಅಟೆಂಡ್ ಆಗೋದು, ಬೈಬಲ್ ಸ್ಟಡಿಗೆ ಅಟೆಂಡ್ ಆಗೋದು ಕ್ರಮಬದ್ಧವಾಗಿರ್ತದೆ. ವಿಶೇಷ ಕೂಟಗಳಿಗೆ ಬರೋದೆಲ್ಲ ಇರ್ತದೆ. ದೇವರ ಪ್ರಾರ್ಥನೆ ಮಾಡಿ ದೇವರ ಕೃಪೆಯಿಂದ ಆರಂಭಿಸಲ್ಪದಂಥ ಬಿಸ್ನೆಸ್ ವ್ಯಾಪಾರ ದೇವರ ಆಶೀರ್ವಾದ ಮಾಡ್ತಾನೆ. ಅದು ದಿನದೊಂದಿಗೆ ಬೆಳೆದು ಬರುವಾಗ ಅವ್ರೇನು ಮಾಡ್ತಾನೆ, ಆರಾಧನೆ ತಪ್ಪಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಬೈಬಲ್ ಸ್ಟಡಿ ತಪ್ಪಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ವಿಶೇಷ ಕೂಟ ತಪ್ಪಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಾರಣ ಕೊಡುವಂಥದ್ದೇನು, ನೆವ ಕೊಡುವಂಥದ್ದೇನು, ಬಿಸ್ನೆಸ್ ಜಾಸ್ತಿ ಇದೆ, ಸಮಯ ಇಲ್ಲ, ಟೈಮ್ ಇಲ್ಲ. ಅನೇಕರ ಜೀವಿತದಲ್ಲಿ ಸರಿಯಾದ ರೀತಿಯಲ್ಲಿ ಆಶೀರ್ವಾದ ಬರದಿರುವುದಕ್ಕೆ ಇದೇ ಒಂದು ಕಾರಣವಾಗಿದೆ ಪ್ರಿಯರೇ. ಒಂದು ವಾಕ್ಯ ಓದಿ, ಧರ್ಮೋಪದೇಶಕಾಂಡ 28:47 ವಾಕ್ಯ ಓದುವ. ಡ್ಯೂಟೋನಮಿ 28:47. ನಿಮಗೆ ಸರ್ವ ಸಮೃದ್ಧಿ ಉಂಟಾದ ಕಾಲದಲ್ಲಿ, ನಿಮಗೆ ಸರ್ವ ಸಮೃದ್ಧಿ ಉಂಟಾದ ಕಾಲದಲ್ಲಿ ನೀವು ನಿಮ್ಮ ದೇವರಾದ ಯೆಹೋವನನ್ನು, ನೀವು ನಿಮ್ಮ ದೇವರಾದ ಯೆಹೋವನನ್ನು ಹರ್ಷಾನಂದಗಳುಳ್ಳವರಾಗಿ ಸೇವಿಸದೆ ಹೋದದರಿಂದ ಯೆಹೋವನು ನಿಮ್ಮ ಮೇಲೆ ಶತ್ರುಗಳನ್ನು ಬರಮಾಡುವನು. ಸಾಕು. ನಿಮಗೆ ಸರ್ವ ಸಮೃದ್ಧಿ ಉಂಟಾದ ಕಾಲದಲ್ಲಿ ನೀವು ನಿಮ್ಮ ದೇವರ ಯೆಹೋವನನ್ನು ಹರ್ಷ ಆನಂದಗಳುಳ್ಳವರಾಗಿ ಸೇವಿಸದೆ ಹೋದದರಿಂದ. ಇವತ್ತು ನಮ್ಮನ್ನೇ ಪ್ರಶ್ನೆ ಮಾಡಿಕೊಳ್ಳೋಣ, ದೇವರನ್ನ ಹೆಚ್ಚು ಪ್ರೀತಿ ಮಾಡ್ತೇವಾ, ನಮ್ಮ ಬಿಸ್ನೆಸ್ಸನ್ನು ಹೆಚ್ಚು ಪ್ರೀತಿ ಮಾಡ್ತೇವಾ, ದೇವರನ್ನ ಹೆಚ್ಚು ಪ್ರೀತಿ ಮಾಡ್ತೇವಾ, ನಮ್ಮ ಕೆಲಸವನ್ನು ಹೆಚ್ಚು ಪ್ರೀತಿ ಮಾಡ್ತೇವಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವ. ಕೆಲಸ ನಿಮಿತ್ತ ದೇವರಿಗೆ ಸಮಯ ಕೊಡಲಿಕ್ಕೆ ಟೈಮ್ ಇಲ್ಲ ನಮಗೆ, ಬಿಸ್ನೆಸ್ ನಿಮಿತ್ತ ದೇವರಿಗೆ ಸಮಯ ಕೊಡಲಿಕ್ಕೆ ನಮಗೆ ಟೈಮ್ ಇಲ್ಲ. ನಮ್ಮನ್ನು ಪ್ರಶ್ನೆ ಮಾಡಿಕೊಡುವ. ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ಪ್ರೀತಿ ಮಾಡ್ತೇವಾ ಅದು ವಿಗ್ರಹಾರಾಧನೆ ಆಗಿದ್ದೆ ಪ್ರಿಯರೇ. ಇಲ್ಲಿ ಈಸಾಕ ಅಬ್ರಹಾಮನಿಗೆ ವಿಗ್ರಹಾರಾಧನೆಯಾಗಿ ಮಾರ್ಪಟ್ಟಿದ್ದ. ದೇವರ ಸ್ಥಳದಲ್ಲಿ ತನ್ನ ಮಗನನ್ನಿಟ್ಟು ಕೊಟ್ಟಿದ್ದ. ಅದಕ್ಕೆ ದೇವರಿಗೆ ಏನು ಮಾಡ್ತಾನೆ, ಈಗ ಅಬ್ರಹಾಮನ ಪರೀಕ್ಷೆ ಮಾಡಬೇಕು. ಕಾರಣ ಅವನಿಗೆ ಅನೇಕ ವಾಗ್ದಾನಗಳನ್ನು ಮಾಡಬೇಕಾಗಿದೆ, ಅನೇಕ ವಾಗ್ದಾನಗಳ ಜೀವಿತ ನೆರವೇರಿಸಬೇಕಾಗಿದೆ, ಅವನು ಆಶೀರ್ವಾದ ಮಾಡಬೇಕಾಗಿದೆ. ಇಬ್ರಿಯ 6:14-15 ವಾಕ್ಯ ಹೇಳಿದ ಪ್ರಕಾರವಾಗಿ ನಿನ್ನನ್ನು ಆಶ್ವಸ್ತ ವಾಗ್ದಾನವು ಅದು ನೆರವೇರಿಸಬೇಕಾಗಿದೆ. ಅದಕ್ಕೂ ಚಿಕ್ಕ ಪರೀಕ್ಷೆ ದೇವರಿಟ್ಟ. ಏನಂದರೆ ನಿನ್ನೊಬ್ಬನೇ ಮಗನನ್ನು ಕರೆದುಕೊಂಡು ಹೋಗಿ ಮೊರಿಯ ದೇಶ ಕರ್ಕೊಂಡು ಹೋಗಿ ನಾನು ಹೇಳುವಂಥ ಬೆಟ್ಟದಲ್ಲಿ ಅವನಿಗೆ ಸರ್ವಾಂಗೋಮವಾಗಿ ಯಜ್ಞ ಮಾಡಬೇಕು. ಅದೇ ಅಬ್ರಹಾಮನ ಅಲ್ಲಿ ಎಚ್ಚೆತ್ತುಕೊಂಡ ಅಬ್ರಾಮ, ದೇವರ ಶಬ್ದ ಕೇಳಿ ಅಬ್ರಾಮ ಎಚ್ಚೆತ್ತುಕೊಂಡ, ಕರ್ಕೊಂಡು ಹೋದ. ಕೊನೆಗೆ ಅವನು ಎಲ್ಲ ಈ ಕಟ್ಟಿಗೆಲ್ಲ ಒಟ್ಟಿ ಅದರ ಮೇಲೆ ಕೈಕಾಲು ಕಟ್ಟಿ ಕತ್ತಿಯನ್ನು ಮೇಲೆ ಕೆತ್ತಿದ ಸಂದರ್ಭದಲ್ಲಿ ದೇವರು ಅವನಿಗೆ ಸ್ಪಷ್ಟವಾಗಿ ಮಾತಾಡುವಂಥದ್ದನ್ನು ಅಲ್ಲಿ ಕಾಣ್ತವೆ. ನೀನು ನಿಜವಾಗಿ ದೇವರಲ್ಲಿ ಭಯಭಕ್ತಿಯುಳ್ಳ ನೆಮ್ಮದಾಗಿ ಆದಿಕಾಂಡ 27:12 ದೇವರ ಒಟ್ಟಿಗೆ ಸ್ಪಷ್ಟವಾಗಿ ಮಾತಾಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಇವತ್ತು ನನ್ನ ಪ್ರೀತಿಯ ಸಹೋದರ ಸಹೋದರಿ, ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ಇವತ್ತು ನೀವು ಪ್ರೀತಿ ಮಾಡ್ತಾ ಇದೆಯಾ ಅದನ್ನು ದೇವರ ಬಲಿಪೀಠದಲ್ಲಿ ನೀನು ಇಡಬೇಕು. ಒಂದು ಹಣ ಆಗಿರ್ಬೋದು, ಕೆಲಸ ಆಗಿರ್ಬೋದು, ವ್ಯಾಪಾರ ಅಥವಾ ಬಿಸ್ನೆಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಮಕ್ಕಳಾಗಿರ್ಬೋದು, ನಮ್ಮ ಆಸ್ತಿ ಆಗಿರ್ಬೋದು, ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ಇವತ್ತು ನೀನು ಪ್ರೀತಿ ಮಾಡ್ತಾ ಇದೆಯಾ, ಯಾವುದು ನಿನಗೆ ದೇವರನ್ನು ಆರಾಧನೆ ಮಾಡಲಿಕ್ಕೆ, ದೇವರೊಂದಿಗೆ ಸಂಬಂಧ ಬೆಳೆಸಲಿಕ್ಕೆ ಅಡ್ಡಿಯಾಗಿ ನಿಂತಿದೆಯಾ ಅದನ್ನು ದೇವರ ಬಲಿಪೀಠದಲ್ಲಿ ನೀನು ಇಡಬೇಕು. ಇಟ್ಟರೆ ಮಾತ್ರ ನಿನಗೆ ಆಶೀರ್ವಾದ. ಹಾಗಾದರೆ ಮೊದಲ ಪ್ರತಿಕ್ರಿಯೆಯಲ್ಲಿ ನೋಡ್ತೇವೆ, ತನ್ನ ಒಬ್ಬನೇ ಮಗನನ್ನು ಆತನು ಭಯಭಕ್ತಿಯುಳ್ಳವರು ದೇವರಲ್ಲಿ ಭಯ ಇರುವ ನಿಮಿತ್ತವಾಗಿ ಸಮರ್ಪಿಸುವುದಕ್ಕೆ ಆತನ ಹಿಂದೆಗೆ ಇರುವುದನ್ನು ಅಲ್ಲಿ ನಾವು ಕಾಣ್ತೇವೆ. ನಿಜವಾಗಿ ದೇವರ ಮೇಲೆ ಭಯಭಕ್ತಿ ನಮಗಿದ್ರೆ, ಭಯ ಇದ್ದರೆ ನಾವು ಯಾವುದನ್ನು ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ನಾವು ಹಿಂದಕ್ಕೆ ಸರಿಯುವುದಿಲ್ಲ ಪ್ರಿಯರೇ. ಎರಡನೇ ಪ್ರತಿಕ್ರಿಯೆ, ನಿಜವಾಗಿ ದೇವರ ಭಯ ನಮಗಿದ್ರೆ ಎರಡನೇ ಪ್ರತಿಕ್ರಿಯೆ, ಯಾಜಕಕಾಂಡ 19:14 ವಾಕ್ಯ ಓದುವ. ಲೆವಿಟಿಕ 19:14. ಕಿವುಡರನ್ನು ದೂಷಿಸಬಾರದು, ಕುರುಡರು ನಡೆಯುವ ದಾರಿಯಲ್ಲಿ ಕಾಲು ಎಡವುವಂತೆ ಕಲ್ಲನ್ನು ಇಡಬಾರದು. ನಿಮ್ಮ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ನಾನು ಯೆಹೋವನು. ಅಂದ್ರೆ ಕಿವುಡರನ್ನು ದೂಷಿಸಬಾರದು,
ಕುರುಡರ ಮುಂದೆ ಅವರ ಮುಂದೆ ಏನು ಇಡಬಾರ್ದು? ಅಡ್ಡಕ್ಕೆ ಕಲ್ಲು ಇಡಬಾರದು. ಇದು ಆತ್ಮಿಕ ಕಿವುಡರು, ಆತ್ಮಿಕ ಕುರುಡರ ಕುರಿತಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಇವತ್ತು ಅನೇಕ ಆತ್ಮಿಕ ಕುರುಡರಿದ್ದಾರೆ ಲೋಕದ. ನಾವು ಕೂಡ ಒಂದು ಸಮಯದ ರಕ್ಷಣೆ ಹೊಂದಕ್ಕೆ ಮುಂಚೆ ಆತ್ಮಿಕ ಕಿವುಡತನ ಇತ್ತು, ಆತ್ಮಿಕ ಕುರುಡತನ ನಮ್ಮಲ್ಲಿತ್ತು. ದೇವರಿಗೆ ಸ್ತೋತ್ರ. ನಮ್ಮ ಆತ್ಮಿಕ ದೇವರು ತೆರೆದು ಸುವಾರ್ತೆಯನ್ನು ನಮಗೆ ಸಿಗುವ ಹಾಗೆ ಮಾಡಿ ಇವತ್ತು ರಕ್ಷಣೆ ಹೊಂದಿ ಸತ್ಯ ಪರಿಜ್ಞಾನ ಸೇರಿ ಬರುವ ಹಾಗೆ ಕೃಪೆ ಮಾಡಿದ್ದಕ್ಕ ಕರ್ತನಿಗೆ ವಂದನೆ ಹೇಳ್ತಾನೆ. ಆದರೆ ಅವರನ್ನು ಅಡ್ಡಿ ಮಾಡಬಾರ್ದು. ದೇವರ ಬಳಿಗೆ ಬರಲಿಕ್ಕೆ, ಸುವಾರ್ತೆಯನ್ನು ಅವರು ಅರ್ಥ ಮಾಡಿ ತಿಳ್ಕೊಳ್ಳಿಕ್ಕೆ ಯಾವ ಅಡ್ಡಿ ನಾವು ಮಾಡಬಾರದು. ಇವತ್ತಷ್ಟೇ ಜನರು ಸ್ವಾರ್ಥಕ್ಕೆ ಅಡ್ಡಿ ಮಾಡುವವರು ಇರ್ತಾರೆ. ಸ್ವಾರ್ಥಕ್ಕೆ ಅಡ್ಡಿಯಾಗಿ ನಾವು ನಿಲ್ಲಬಾರ್ದು. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 4ರಿಂದ ನಾವು ಓದುವುದಾದರೆ, 4ರಿಂದ 12 ವಾಕ್ಯದವರೆಗೆ ಓದುವುದಾದರೆ, ಅಲ್ಲಿ ಒಬ್ಬ ಮಂತ್ರವಾದಿ ಏನು ಮಾಡ್ತಾನೆ? ಅಧಿಪತಿ ದೇವರನ್ನು ಸುವಾರ್ತೆ ತಿಳಿಯದ ಹಾಗೆ ಹೋರಾಡಲಿಕ್ಕೆ ಹೊಡೆದುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಎಲೂಮ್ ಎಂಬಂಥ ಮಂತ್ರವಾದಿ. ಸ್ವಾರ್ಥ ಎಲ್ಲರಿಗೂ ಸಿಗುವ ಹಾಗೆ ಮಾಡಬೇಕು. ಸ್ವಾರ್ಥ ಸೇವೆಗೆ ಯಾರೆಲ್ಲ ಅಡ್ಡಿ ಆಗ್ತಾರೋ, ಯಾಕಂದರೆ ನಾವು ಕೂಡ ಆತ್ಮಿಕ ಕುರುಡರಾಗಿದ್ದೆ ಒಂದು ಸಮಯದಲ್ಲಿ. ಇವತ್ತು ಅನೇಕ ಆತ್ಮಿಕ ಕುರುಡರನ್ನು ಲೋಕದಲ್ಲಿ ಕಾಣ್ತೇವೆ, ಆತ್ಮಿಕ ಕುರುಡತನ ಕಾಣ್ತೇವೆ. ಅವರಿಗೆ ಸರಿಯಾದ ದೇವರ ವಾಕ್ಯವು ತಿಳುವಳಿಕೆ ಬರುವ ಹಾಗೆ ನಾವು ಸಹಾಯ ಮಾಡಬೇಕು. ಲೂಕನ ಸುವಾರ್ತೆ 11:51-52 ವಾಕ್ಯ ಓದಿಕೊಳ್ಳುವ. ಜ್ಞಾನಕ್ಕೆ ಸಾಧನವಾದ ಬೀಗದ ಕೈಗಳನ್ನು ಓದಿ 52 ವಾಕ್ಯ ಓದಿ. ಅಯ್ಯೋ ಅಯ್ಯೋ ಧರ್ಮೋಪದೇಶಕರೇ, ಜ್ಞಾನಕ್ಕೆ ಸಾಧನವಾದ ಬೀಗದ ಕೈಯನ್ನು ತೆಗೆದು ಬಿಟ್ಟಿರಿ. ನೀವು ಒಳಗೆ ಹೋಗಲಿಲ್ಲ, ಒಳಗೆ ಹೋಗುತ್ತಿರುವವರಿಗೂ ಅಡ್ಡಿ ಮಾಡಿದಿರಿ ಅಂದನು. ಪ್ರೈಸ್ ಗಾಡ್. ನೀವು ಹೋಗಲ್ಲ, ಹೋಗುವವರೆಗೂ ಬಿಡಲ್ಲ. ಇವತ್ತು ಅನೇಕರ ಪ್ರಾರ್ಥನೆಗೆ ಅಡ್ಡಿ ಮಾಡುವಂಥದ್ದನ್ನು ಕಾಣ್ತವೆ. ಹೆಂಡತಿಗೆ ಅಡ್ಡಿ ಮಾಡ್ತಾನೆ ಗಂಡನಿಗೆ ಅಡ್ಡಿ ಮಾಡುವಂಥ ಹೆಂಡತಿಯನ್ನು ನೋಡ್ತೇವೆ ನಾವು. ಮಕ್ಕಳಿಗೆ ಅಡ್ಡಿ ಮಾಡುವಂಥ ತಂದೆ ತಾಯಿಯನ್ನು ನೋಡ್ತೇವೆ. ತಂದೆ ತಾಯಿಗೆ ಅಡ್ಡಿ ಮಾಡುವಂಥ ಮಕ್ಕಳನ್ನು ಕಾಣ್ತಾ ಇದ್ದೇವೆ. ಪ್ರಾರ್ಥನೆಗೊಂದು ಹೋಗ್ಬೇಕು, ಚಪ್ಪಲ್ ತಟ್ಟುವಲ್ಲಿ ಹೋಗ್ಬೇಕು. ಬೇರೆ ಎಲ್ಲ ಬೇಕಾದರೂ ಹೋಗು, ಮಂತ್ರವಾದಿ ಬಳಿಗೆ ಹೋಗು, ಅಥವಾ ಬಿಯರ್ ಬಾರಿಗೆ ಹೋಗು, ವ್ಯಭಿಚಾರ ಮಾಡಲಿಕ್ಕೆ ಹೋಗು, ಎಲ್ಲೇ ಬೇಕಾದರೆ ಹೋಗು, ಕುಡಿಯಲಿಕ್ಕೆ ಹೋಗು, ಏನು ಬೇಕಾದರೆ ಮಾಡು. ಚಪ್ಪಾಳೆ ತಟ್ಟಿ ಪ್ರಾರ್ಥಿಸು ತಡಕ್ಕೊಂದು ಹೋಗಬೇಡ. ಅಷ್ಟು ಭಯ. ಅಲ್ಲಲ್ಯ ನೋಡಿ, ನಾವು ಎಷ್ಟು ಅಡ್ಡಿ ಮಾಡುವಂಥ ಜನರನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಸ್ವಾರ್ಥ ಸೇವೆಗೆ ಅಡ್ಡಿ ಮಾಡುವಂಥವರಿಗೆ ಅಯ್ಯೋ. ದೇವರ ಆಶೀರ್ವಾದವನ್ನು ಕಳ್ಕೊಳ್ತಾರೆ ಅವರು. ಓಕೆ, ಮುಂದಕ್ಕೆ ನಾವು ನೋಡುವ. 3ನೇದು ಭಯಭಕ್ತಿಯ ಒಂದು ಪ್ರತಿಕ್ರಿಯೆ. ಯಾಜಕ 25:17, ಯಾಜಕ ಕಾರಣ 25:17, ಲೆವಿಟಿಕಲ್ 25:17. ಆದುದರಿಂದ ನೀವು ಒಬ್ಬರಿಗೊಬ್ಬರು ಅನ್ಯಾಯ ಮಾಡಬಾರದು. ನಿಮ್ಮ ದೇವರಿಗೆ ಭಯಪಡುವರಾಗಿರಬೇಕು. ನಾನು ನಿಮ್ಮ ದೇವರಾದ ಯೆಹೋವನು. ಅಂದ್ರೆ ಒಬ್ಬರಿಗೊಬ್ಬರು ಯಾವುದೇ ಅನ್ಯಾಯ ಮಾಡಬಾರದಂತ. ಇವತ್ತು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವ. ಸಹ ವಿಶ್ವಾಸಕ್ಕೆ ನಾವು ಏನಾದರೂ ಅನ್ಯಾಯ ಮಾಡ್ತೇವಾ? ನಮ್ಮ ಪತ್ನಿಗೆ ಏನಾದರೂ ಅನ್ಯಾಯ ಮಾಡ್ತೇವಾ? ಪತಿಗೆ ಏನಾದರೂ ಅನ್ಯಾಯ ಮಾಡ್ತೇವಾ? ಕೆಲಸ ಮಾಡುವ ಸ್ಥಳದಲ್ಲಿ ಯಾರಿಗಾದರೂ ಏನಾದರೂ ಅನ್ಯಾಯ ನಾವು ಮಾಡಿ ಜೀವನ ಮಾಡ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಇವತ್ತು ಮೋಸದ ವ್ಯವಹಾರಗಳು ಎಷ್ಟೋ ಲೋಕದಲ್ಲಿ ಇರುವಂಥದ್ದನ್ನು ಕಾಣ್ತೇವೆ ನಾವು. ಯಾರು ಕೂಡ ಅನ್ಯಾಯ ಮಾಡಬಾರ್ದು. ವಿಶೇಷವಾಗಿ ಪತಿಯಾದವನು ಪತ್ನಿಗೆ, ಪತ್ನಿಯಾದವಳು ಪತಿಗೆ ಅನ್ಯಾಯ ಮಾಡಬಾರ್ದು ಪ್ರಿಯರೇ. ಯಾಕಂದರೆ ದೇವರಿಗೆ ಭಯಭಕ್ತಿಯುಳ್ಳವರಾಗಿ ನಾವು ಜೀವಿಸಬೇಕಂತ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ. ಓಕೆ, 4ನೇದಾಗಿ ನಾವು ನೋಡುವ ಯೋಬನ ಪುಸ್ತಕ 1 ಅಧ್ಯಾಯ 1 ಮತ್ತು 2ನೇ ವಾಕ್ಯ. ಊಚು ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ದೇವರಲ್ಲಿ ಅವನಿಗೆ ಭಯಭಕ್ತಿ ಇರುವ ನಿಮಿತ್ತ ಕೆಟ್ಟದನ್ನು ನಿರಾಕರಿಸ್ತಾ ಇದ್ದ. ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದನು. ನೋಡಿ, ದೇವರ ಮೇಲೆ ಭಯಭಕ್ತಿ ಇಳಿದ ನಿಮಿತ್ತ ಮೊದಲದಾಗಿ ಅವನೇನು ಮಾಡಿದ? ಕೆಟ್ಟದ್ದನ್ನು ನಿರಾಕರಿಸಿದ, ನಿರ್ದೋಷಿಯಾಗಿ ಜೀವಿಸಿದ, ಯಥಾರ್ಥ ಚಿತ್ತನಾಗಿ ಆತನು ಜೀವಿಸುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಪ್ರಿಯರೇ. ಕೆಟ್ಟದ್ದನ್ನು ನಿರಾಕರಿಸಬೇಕು. ಅನೇಕ ಸಲ ಬೇರೆ ಬೇರೆ ಆಫರ್ಗಳು ನಮಗೆ ಬರಬಹುದು. ಕುಡಿಯುವುದಕ್ಕೋಸ್ಕರ, ಸಿಗರೇಟ್ಗೋಸ್ಕರ ರಕ್ಷಣೆ ಹೊಂದಿದ ನಂತರವಾಗಿ
ಬೇರೆ ಬೇರೆ ಪಾಪಗಳನ್ನು ಮಾಡುವುದಕ್ಕೋಸ್ಕರವಾಗಿ ಶೋಧನೆಗಳು, ಪ್ರಚೋದನೆಗಳು ನಮಗೆ ಬರಬಹುದು, ಒತ್ತಡಗಳು ಬರಬಹುದು. ಪಾಪ ಮಾಡುವುದಕ್ಕೋಸ್ಕರವಾಗಿ ಸೈತಾನ ಬಾಯಿ ತಂತ್ರಶಾಲಿ ಆಗಿದೆ. ತಂತ್ರದಿಂದಲೇ ನಮ್ಮನ್ನು ಆತನು ಜಯಿಸಲಿಕ್ಕೆ ನೋಡುತ್ತಾನೆ. ಯೋಸೇಫನ ಬಳಿ ಪೊಟಿಫರನ ಪತ್ನಿ ಆಫರ್ ತಗೊಂಡು ಬಂದಳು. ಆದರೆ ಯೋಸೇಫ ಸತ್ಯಕ್ಕಾಗಿ ಅಲ್ಲಿ ನಿಲ್ಲುವಂಥದ್ದನ್ನು, ಪವಿತ್ರತೆಗಾಗಿ ನಿಲ್ಲುವಂಥದ್ದನ್ನು ನಮ್ಮಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ದೇವರಲ್ಲಿ ಭಯಭಕ್ತಿ ಹಿಡಿದ್ರೆ ಕೆಟ್ಟದ್ದನ್ನು ನಿರಾಕರಿಸುತ್ತೇವೆ. ನಾವು ದೇವರ ಮಗು, ಪವಿತ್ರವಾಗಿ ಜೀವಿಸಬೇಕಾದವನು, ಪವಿತ್ರವಾಗಿ ಜೀವಿಸಬೇಕಾದೆಂಬ ಪ್ರಜ್ಞೆಯೊಂದಿಗೆ ಈ ಲೋಕದಲ್ಲಿ ನಾವು ಜೀವಿಸ್ತೇವೆ. ಕೆಟ್ಟ ಯಾವ ಸಂಗತಿಯನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಹೋಗಲ್ಲ. ಎಷ್ಟೇ ತಪ್ಪಾದ ಲಾಭಗಳಿದ್ರೂ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗಲ್ಲ. ಸತ್ಯಕ್ಕಾಗಿ ನಾವು ನಿಲ್ತೇವೆ, ಸತ್ಯಕ್ಕಾಗಿ ನಾವು ಸ್ಟ್ಯಾಂಡ್ ತಗೊಳ್ತೇವೆ ಪ್ರಿಯರೇ. ಓಕೆ, 5ನೇದಾಗಿ ದೇವರ ಮೇಲೆ ಭಯಭಕ್ತಿ ಉಳ್ಳಂಥ ವ್ಯಕ್ತಿಯ ಒಂದು ಪ್ರತಿಕ್ರಿಯೆ ಯೆರೆಮೀಯ 32:39ನೇ ವಾಕ್ಯ. ನಾನು ಅವರ ಹಿತವನ್ನು ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ ಅವರು ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಎಲ್ಲರಿಗೂ ಒಂದೇ ಮನಸ್ಸನ್ನು ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು. ಒಂದೇ ಮನಸ್ಸು, ಒಂದೇ ಮಾರ್ಗವನ್ನು ಅನುಗ್ರಹಿಸ್ತಾನೆ ದೇವರು. ಒನ್ ಮೈಂಡ್, ಒನ್ ಸ್ಪಿರಿಟ್, ಐಕ್ಯವಾಗಿ ನಾವು ನಿಲ್ತೇವೆ. ಕುಟುಂಬದಲ್ಲಿ ಐಕ್ಯವಾಗಿ ನಿಲ್ತೇವೆ, ದೇವರ ಮೇಲೆ ಭಯಭಕ್ತಿ ಇಲ್ಲವ ನಿಲ್ತೇವೆ. ಸಭೆಯ ಒಳಗೆ ಐಕ್ಯವಾಗಿ ನಾವು ನಿಲ್ತೇವೆ. ಎಲ್ಲಿ ಗೊಂದಲಗಳನ್ನು ಮಾಡಲಿಕ್ಕೆ ಹೋಗಲ್ಲ ನಾವು, ಎಲ್ಲಿಗೂ ವಿಭಾಗಗಳನ್ನು ಮಾಡಲಿಕ್ಕೆ ಹೋಗಲ್ಲ ನಾವು, ಜಗಳಗಳನ್ನು ತಂದು ಹಾಕುವುದಿಲ್ಲ ನಾವು. ಕಾರಣ ದೇವರ ಮೇಲೆ ಭಯಭಕ್ತಿ ಇರುವ ನಿಮಿತ್ತವಾಗಿ ನಾವು ಎಲ್ಲ ಕಡೆ ಐಕ್ಯತೆಯನ್ನು ಕಾಪಾಡಿಕೊಳ್ತೇವೆ. ಎಫೆಸ 4:3 ಪೌಲನು ಹೇಳ್ತಾ ಇದ್ದಾನೆ, ಪವಿತ್ರಾತ್ಮನು ಕೊಡುವಂಥ ಆ ಒಂದು ಎಫೆಸ 4:3 ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಐಕ್ಯವನ್ನು ತರುವಾತನು ಪವಿತ್ರಾತ್ಮನು. ಈ ಪವಿತ್ರಾತ್ಮನ ತಂದ ಐಕ್ಯವನ್ನು ನಾವು ಕಾಪಾಡಿಕೊಡುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು ಎಂಬುದಾಗಿ ಇಲ್ಲಿ ಪೌಲನು ಆಲೋಚನೆ ಹೇಳ್ತಾ ಇದ್ದಾನೆ ಪ್ರಿಯರೇ. 6ನೇದಾಗಿ ಜ್ಞಾನೋಕ್ತಿ 8:13 ಪ್ರಾಬ್ಸ್ 8:13. ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತೇನೆ. ದೇವರ ಭಯ ನಮ್ಮಲ್ಲಿ ಪಾಪ ದ್ವೇಷವನ್ನು ಉಂಟು ಮಾಡುತ್ತದೆ. ಗರ್ವ, ಅಹಂಭಾವ, ಕುಟಿಲ ಭಾಷಣ, ದುರ್ಮಾರ್ಗತನ ಇವನ್ನೆಲ್ಲವನ್ನು ನಾವು ಏನು ಮಾಡ್ತೇವೆ ಅಂತೆ ಹಾಗೆ ಮಾಡ್ತೇವೆ. ನಾವು ಪ್ರಾರ್ಥಿಸೋಣ, ದೇವರಿನ ಭಯ ನನ್ನಲ್ಲಿ ಇನ್ನೂ ಹೆಚ್ಚಾಗಲಿ, ನಿನ್ನ ಭಯದಲ್ಲಿ ಜೀವಿಸಲು ನಿನಗೆ ಸಹಾಯ ಮಾಡೆಂಬುದಾಗಿ ನಾವು ಕೇಳಿಕೊಳ್ಳೋಣ ಪ್ರಿಯರೇ. 7ನೇದಾಗಿ 119 ಕೀರ್ತನೆ 120ನೇ ವಚನ. 119 ಕೀರ್ತನೆ 120 ವಚನ. ನಿನ್ನ ಭಯದಿಂದ ನನ್ನ ಮಾಂಸವು ಕಂಪಿಸುತ್ತದೆ. ನಿನ್ನ ವಿಧಿಗಳಿಗೆ ಅಂಜಿಕೊಂಡಿದ್ದೇನೆ. ನಿನ್ನ ಭಯದಿಂದ ನನ್ನ ಮಾಂಸವು ಕಂಪಿಸುತ್ತದೆ, ನಿನ್ನ ವಿಧಿಗಳಿಗೆ ಅಂಜಿಕೊಂಡಿದ್ದೇನೆ. ದೇವರ ಭಯದಿಂದ ನಮ್ಮ ಮಾಂಸ ಸಮೇತ ಕಂಪಿಸಬೇಕಂತ. ಆ ಭಯದೊಂದಿಗೆ ನಾವು ದೇವರ ಭಯದೊಂದಿಗೆ ಜೀವಿಸುವುದಾದರೆ ದೇವರು ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾನೆ. ಹಾಗಾದರೆ ಮೊದಲನೇದಾಗಿ ಇವನು ಸಾರುವಂಥ ಸುವಾರ್ತೆ ಏನಾಗಿದೆ, ಇಲ್ಲಿ ದೇವರಿಗೆ ಭಯಪಟ್ಟು ಜೀವಿಸಿರಿ. ಆ ಸಂಕಟ ಕಾಲದಲ್ಲಿ ಜೀವಿಸುವಂಥ ಜನರಿಗೆ ಆತನು ಕೊಡುವಂಥ ಮೊದಲ ಸಂದೇಶವಾಗಿದೆ. ಕೇವಲ ಸಂಕಟ ಕಾಲದ ಜೀವಿಸುವಂಥ ಜನರಿಗೆ ಮಾತ್ರವಲ್ಲ, ಇವತ್ತು ಲೋಕದಲ್ಲಿ ಜೀವಿಸ ಎಲ್ಲ ಜನರಿಗೂ ಆತನು ಕೊಡುವಂಥ ಸಂದೇಶ, ದೂತನು ಕೊಡುವಂಥ ಸಂದೇಶ ಏನು ಗೊತ್ತುಂಟ? ದೇವರಿಗೆ ಭಯಪಟ್ಟು ಜೀವಿಸಿರಿ. 2ನೇದಾಗಿ ದೇವರನ್ನ ಏನು ಮಾಡಿರಿ? ಘನಪಡಿಸಿರಿ, ದೇವರನ್ನು ಮಹಿಮೆ ಪಡಿಸಿರಿ. ಕೀರ್ತನೆ 8:1 ಏನು ಹೇಳ್ತದೆ? ಕೀರ್ತನೆ 8:1 ಓದಿ. ಸಾಮ್ಸ್ 8:1. ನಮ್ಮ ಕರ್ತನಾದ ಯೆಹೋವನು ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. ದೇವರ ನಾಮ ಭೂಲೋಕದಲ್ಲಿ ಎಷ್ಟೋ ಮಹಿಮೆಯುಳ್ಳದು. 19:1 ಓದಿ. ಕೀರ್ತನೆ 19:1 ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ. ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ಭೂಮಿ ಆಕಾಶ ಎಲ್ಲ ಸೃಷ್ಟಿಗಳು ದೇವರನ್ನು ಘನಪಡಿಸುತ್ತವೆ ಪ್ರಿಯರೇ. 104 ಕೀರ್ತನೆ 31 ವಾಕ್ಯ.
104 Psalms 31 verse. ಯೆಹೋವನ ಮಹಿಮೆಯು ಯೆಹೋವನ ಮಹಿಮೆಯು ಸದಾಕಾಲವೂ ಇರಲಿ, ಸದಾಕಾಲವೂ ಇರಲಿ. ಯೆಹೋವನಿಗೆ ಆತನ ಸೃಷ್ಟಿಗಳಿಂದ ಸಂತೋಷವಾಗಲಿ. ಸಂತೋಷವಾಗಲಿ. ದೇವರು ಮಹಿಮೆ ಸದಾಕಾಲ ಇರುವಂಥದ್ದು. ಹಬಕ್ಕೂಕ್ 2:14, ಹಬಕ್ಕೂಕ್ 2:14. ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ, ಸಮುದ್ರದಲ್ಲಿ ನೀರು ಹೇಗೋ ಹಾಗೆ ಭೂಮಿಯಲ್ಲಿ ಯೆಹೋವನ ಮಹಿಮೆಯು ಜ್ಞಾನವು ತುಂಬಿಕೊಂಡಿರುವುದು. ಯೆಹೋವನ ಮಹಿಮೆಯ ಜ್ಞಾನವು ಭೂಮಿಯಲ್ಲಿ ತುಂಬಿಕೊಂಡಿರುವುದು. ಯಾವ ರೀತಿಯಲ್ಲಿ? 1 ಕೊರಿಂಥ 10:31 ಹೇಳ್ತದೆ. 1 ಕೊರಿಂಥ 10:31, ನಾವು ತಿಂದ್ರು ಕುಡಿದ್ರು ಏನು ಮಾಡಿದ್ರು ಅದು ದೇವರ ಮಹಿಮೆಗಾಗಿ, ಘನತೆಗಾಗಿ ಮಾಡಬೇಕಂತ ವಾಕ್ಯ ಹೇಳ್ತದೆ. ಯಾವ ರೀತಿ ದೇವರನ್ನು ಮಹಿಮೆಪಡಿಸಬಹುದು? ಮೊದಲದಾಗಿ ಕೀರ್ತನೆ 50:23 ಹೇಳ್ತದೆ, ಯಾರು ಸ್ತುತಿ ಸ್ತೋತ್ರ ಯಜ್ಞವನ್ನು ನನಗೆ ಸಮರ್ಪಣೆ ಮಾಡುತ್ತಾರೋ ಅವರೇ ನನ್ನನ್ನು ಗೌರವಿಸುತ್ತಾರೆ ಎಂಬುದಾಗಿ ಕರ್ತನು ಅಲ್ಲಿ ಹೇಳ್ತಾ ಇದ್ದಾನೆ. ಪ್ರೈಸ್ ಗಾಡ್. ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವವನಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸ್ತೇನೆ ಎಂಬುದ ಕರ್ತನು ಹೇಳುವಂತ ನೋಡ್ತೇವೆ. ಹಾಗಾದರೆ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುವುದರ ಮೂಲಕ ನಾವು ದೇವರ ನಾಮವನ್ನು ಘನಪಡಿಸಬೇಕು. ಎರಡನೇದಾಗಿ ಮತ್ತಾಯ 5:16, ಮ್ಯಾಥ್ಯೂ 5:16 ಓದ್ತೇವೆ. ನಮ್ಮ ಒಳ್ಳೆ ಕ್ರಿಯೆಗಳ ಮೂಲಕ ದೇವರ ನಾಮವನ್ನು ಏನು ಮಾಡಬೇಕಂತೆ? ನಾವು ಘನಪಡಿಸಿದ್ರು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಆಮೆನ್. ಮೂರನೇದಾಗಿ ಯೋಹನ 15:8 ಇದನ್ನು ವಿವರಣೆ ಮಾಡಲಿಕ್ಕೆ ನನಗೆ ಸಮಯ ಇಲ್ಲ. ಜಾನ್ 15:8, ಫಲಗಳನ್ನು ಕೊಡುವುದರ ಮೂಲಕ ದೇವರನ್ನು ಮಹಿಮೆಪಡಿಸಬೇಕಂತೆ. ಓದಿ. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ನಾಲ್ಕನೇದಾಗಿ ಜಾನ್ 17:4, ಯೋಹನ 17:4, ದೇವರು ಕೊಟ್ಟ ಕೆಲಸವನ್ನು ಮಾಡುವುದರ ಮೂಲಕ ಆತನನ್ನು ಮಹಿಮೆಪಡಿಸುವುದು. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಐದನೇದಾಗಿ 2 ಕೊರಿಂಥ 9:13, 2 ಕೊರಿಂಥ 9:13, ಈ ಸಹಾಯದಿಂದ ತೋರಿ ಬಂದ ನಿಮ್ಮ ಯೋಗ್ಯ ಭಾವದಿಂದ ಅವರು ನೋಡುವಾಗ ನೀವು ಮಾಡಿದ್ದ ಪ್ರತಿಜ್ಞೆಗೆ ಸರಿಯಾಗಿ ಕ್ರಿಸ್ತನ ಸುವಾರ್ತೆಯನ್ನು ಅನುಸರಿಸಿದ್ದರಿಂದಲೂ ತಮಗೂ ಎಲ್ಲರಿಗೂ ನೀವು ಉದಾರವಾಗಿ ಸಹಾಯ ಮಾಡಿದ್ದರಿಂದಲೂ ದೇವರನ್ನು ಕೊಂಡಾಡುವರು. ಯೋಗ್ಯ ಭಾವ ಯಾವುದಾಗಿದೆ? ಸ್ವಾರ್ಥವನ್ನು ಅನುಸರಿಸುವುದರ ಮೂಲಕ, ಅದರ ಮೂಲಕ ನೋಡಿ ಜನರು ದೇವರನ್ನು ಕೊಂಡಾಡ್ತಾರೆ ಮತ್ತು ಘನಪಡಿಸುತ್ತಾರೆ. ನಾನು ಮತ್ತು ನೀವು ಸ್ವಾರ್ಥೆಯನ್ನು ಸಾರುವುದು ಮಾತ್ರವಲ್ಲ, ಸುವಾರ್ತೆಯನ್ನು ಅನುಸರಿಸಿ ನಡೆಯುವಾಗ ನೋಡುವಂಥ ಜನರು ದೇವರನ್ನು ಘನಪಡಿಸುತ್ತಾರೆ. ಪ್ರಿಯರೇ, ಆರನೇದಾಗಿ 1 ಪೇತ್ರ 4:16, 1 Peter 4:16, ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ನೋಡಿ, ಕ್ರೈಸ್ತನಾದ್ರೆ ಬಾಧೆಗಳುಂಟು. ಯೋಹನ 16:33 ಹೇಳ್ತದೆ, ಈ ಲೋಕದ ನಿಮಗೆ ಕಷ್ಟ ಉಂಟು, ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸ್ತೇನೆ ಅಂತ ಕರ್ತನಾದ ಯೇಸು ಸ್ವಾಮಿ ಹೇಳಿದಾನೆ. ಪ್ರಿಯರೇ, ಆದ ಕಾರಣ ಕಷ್ಟಪಡುವಾಗ ಯೇಸುವಿನ ನಾಮದ ನಿಮಿತ್ತವಾಗಿ ಮತ್ತಾಯ 5:11 ಅದನ್ನು ಓದ್ತೇವೆ. ನಾವು ದೇವರಿಗೆ ಮಹಿಮೆ ಸಲ್ಲಿಸಬೇಕು ಪ್ರಿಯರೇ. ಓಕೆ. ಏಳನೇದಾಗಿ ಪ್ರಕಟಣೆ 16:9, ರೆವಲ್ಯೂಷನ್ 16:9, ಮನುಷ್ಯರು ಬಲವಾದ ಕಾವಿನಿಂದ ಕುಂದಿ ಹೋದರು ಅವರು ದೇವರನ್ನು ಘನಪಡಿಸದೆ ಹಾಗೆ ಮಾನಸಾಂತರ ಮಾಡಿಕೊಳ್ಳದೆ ಈ ಉಪದ್ರವಗಳ ಮೇಲೆ ಅಧಿಕಾರವುಳ್ಳ ದೇವರ ನಾಮವನ್ನು ದೂಷಿಸಿದರು. ನೋಡಿ, ಸರಿಯಾದ ಇಷ್ಟೆಲ್ಲ ಉಪದ್ರವ ಅವರಿಗೆ ಬಂದ್ರು, ಅವರು ಮಾನಸಾಂತರ ಪಟ್ಟಿದ್ರೆ ದೇವರನ್ನು ಘನಪಡಿಸಿದಾಗೆ ಆಗಿತ್ತು. ಅವರು ಮಾನಸಾಂತರ ಪಟ್ಟದೆ ಇನ್ನೂ ಕಠಿಣಪಡಿಸಿಕೊಳ್ಳುವ ಹೃದಯವನ್ನು ಕಠಿಣಪಡಿಸಿಕೊಂಡ್ರು ಎಂಬುದಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಮಾನಸಾಂತರ, ನಾವು ಮಾಡುವಂಥ ಮಾನಸಾಂತರ ಕೂಡ ಅದು ದೇವರ ನಾಮವನ್ನು ಅದು ಘನಪಡಿಸುವಂಥದ್ದಾಗಿದೆ ಪ್ರಿಯರೇ. ಪುನಃ ಪ್ರಕಟಣೆ 14:7 ವಾಕ್ಯಕ್ಕೆ ತಿರುಗಿ ಬರುವ
ಪುನಃ ಓದಿ. ಅವನು ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಭೂಲೋಕ ಪರಲೋಕಗಳನ್ನು ಸಮುದ್ರವನ್ನು ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಸಮುದ್ರ, ನೀರಿನ ಬುಗ್ಗೆ, ಆಕಾಶ ಎಲ್ಲ ಉಂಟು ಮಾಡಿದ ಸತ್ಯ ದೇವರಿಗೆ ಮಾತ್ರ ನಾವು ನಮಸ್ಕಾರ ಅಂದರೆ ಆಂಗ್ಲ ಭಾಷೆಯಲ್ಲಿ ಅಲ್ಲಿ ಕೊಟ್ಟಲ್ಪಟ್ಟಿದೆ. ಇಂಗ್ಲಿಷ್ ಬೈಬಲಲ್ಲಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಏನಿದೆ, ವರ್ಷಿಪ್ ಎಂಬಂಥ ಅಲ್ಲಿ ಶಬ್ದವನ್ನು ಉಪಯೋಗಿಸಲಾಗಿದೆ. ಅಂದರೆ ಸತ್ಯ ದೇವರಿಗೆ, ಭೂಮಿ ಮತ್ತು ಆಕಾಶ ಉಂಟು ಮಾಡಿದ ದೇವರಿಗೆ ಮಾತ್ರ ಆರಾಧನೆ ಹೋಗಬೇಕು. ನಾವು 1 Corinthians ಚಾಪ್ಟರ್, ಜೆರೆಮಿಯಾ ಚಾಪ್ಟರ್ 10:11 ಓದಿ. ಯೆರೆಮೀಯ 10:11 ನೀವು ಅವುಗಳಿಗೆ ಭೂಮಿ ಆಕಾಶಗಳನ್ನು ಸೃಷ್ಟಿಸದೆ ಇರುವ ದೇವರುಗಳು ಭೂಮಿಯ ಮೇಲಿನಿಂದ ಆಕಾಶದ ಕೆಳಗಿನಿಂದ ಅಳಿದು ಹೋಗುವು ಎಂದು ಹೋಗುವವು. ಯಾಕಂದ್ರೆ 1 Corinthians 8:5-6 ಓದಿ. 1 Corinthians 8:5-6 ಹೇಳ್ತದೆ, ದೇವರುಗಳೆನಿಸಿಕೊಳ್ಳುವವರು ತುಂಬಾ ಇದ್ದಾರೆ. ಓದಿ. ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದು ಉಂಟು ನಿಜವೇ. ಆಕಾಶದಲ್ಲಿ ಆಗಲಿ ಭೂಮಿಯ ಮೇಲೆ ಆಗಲಿ ದೇವರುಗಳೆನಿಸಿಕೊಳ್ಳುವರಿದ್ದಾರೆ. ದೇವರುಗಳು ಎನಿಸಿಕೊಳ್ಳುವರಿದ್ದಾರೆ. ನಮಗಾದರೂ ಒಬ್ಬನೇ ದೇವರಿದ್ದಾನೆ. ಆತನು ತಂದೆ ಎಂಬಾತನೇ. ಆತನು ಸಮಸ್ತಕ್ಕೂ ಮೂಲ ಕಾರಣನು. ನಾವು ಆತನಿಗಾಗಿ ಉಂಟಾದೆವು ಮತ್ತು ನಮಗೆ ಒಬ್ಬನೇ ಕರ್ತ. ಆತನು ಯೇಸು ಕ್ರಿಸ್ತನೇ. ಹಾಗಾದ್ರೆ ದೇವರುಗಳು ಎನಿಸಿಕೊಳ್ಳು ತುಂಬಾ ಇದ್ದಾರೆ. ದೇವದೂತರನ್ನು ಆರಾಧಿಸಬಾರದು. ಪ್ರಕಟಣೆ 22:8-9 ವಾಕ್ಯ ಓದಿದ್ರೆ ಗೊತ್ತಾಗ್ತದೆ. ಯಾವ ದೇವದೂತನಿಗೆ ನಮಸ್ಕಾರ ಓದಿ ಸಿಕ್ಕಿದ್ರೆ ಓದಿ. ಈ ಸಂಗತಿಗಳನ್ನು ಕೇಳಿ ಕಂಡವನು ಯೋಹಾನನೆಂಬ ನಾನೇ. ನಾನು ಕೇಳಿ ಕಂಡಾಗ ಈ ಸಂಗತಿಗಳನ್ನು ನನಗೆ ತೋರಿಸಿದ ದೇವದೂತನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಕ್ಕೆ ಬಿದ್ದೆನು. ಅವನು ನನಗೆ, ಮಾಡಬೇಡ, ನೋಡು, ನಾನು ನಿನಗೂ ಪ್ರವಾದಿಗಳಾಗಿರುವ ನಿನ್ನ ಸಹೋದರರಿಗೂ ಈ ಪುಸ್ತಕದಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವವರಿಗೂ ಜೊತೆಯ ದಾಸನಾಗಿದ್ದೇನೆ. ದೇವರಿಗೆ ನಮಸ್ಕಾರ ಮಾಡು ಎಂದು ಹೇಳಿದನು. ದೂತನೇನು ಹೇಳ್ತಾನೆ? ಇವತ್ತು ಮೈಕಲ್ ಏಂಜಲ್ ಎಂಬುದಾಗಿ, ಮಿಕಾಯಲ್ ಎಂಬುದಾಗಿ ಅವನ ಫೋಟೋ ಇಟ್ಟುಕೊಂಡು ಆರಾಧಿಸುವಂತ ಎಷ್ಟೋ ಜನ ಇದ್ದಾರೆ. ಅದು ಮಿಕಾಯಲ್ ಏನು ಹೇಳ್ತಾನೆ ಗೊತ್ತುಂಟಾ? ನನಗೆ ನಮಸ್ಕಾರ ಮಾಡಬೇಡ, ನನ್ನ ಸೃಷ್ಟಿಕರ್ತನು ನಮಸ್ಕಾರ ಮಾಡುವಂತ ಆತನ ಹೇಳ್ತಾನೆ. ಓಕೆ, ಅಪೊಸ್ತಲರ 10:25-26, ಆಕ್ಟ್ಸ್ ಚಾಪ್ಟರ್ 10:25-26. ಸಂತನಿಗೂ ಮರಿಯಳಿಗೂ ಅಥವಾ ಯಾವುದೇ ಮನುಷ್ಯನಿಗೂ, ಯಾವ ಪಾಸ್ಟ್ರಿಗೂ, ಯಾವ ದೇವ ಮನುಷ್ಯನಿಗೂ ನಮಸ್ಕಾರ ಮಾಡಬಾರ್ದು, ಆರಾಧನೆ ಮಾಡಬಾರದು. ಕೇವಲ ಸೃಷ್ಟಿಕರ್ತನಿಗೆ ಮಾತ್ರ ಆರಾಧನೆ ಮಾಡಬೇಕು ನಾವು. ಅವನು ಬಂದಾಗ ಕೊರ್ನೆಲ್ಯನು ಅವನನ್ನು ಎದುರುಗೊಂಡು ಅವನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದನು. ಆದರೆ ಪೇತ್ರನು, ಏಳಪ್ಪ, ನಾನು ಮನುಷ್ಯನು ಎಂದು ಹೇಳಿ ಅವನನ್ನು ಎತ್ತಿ ಅವನ ಸಂಗಡ ಸಂಭಾಷಣೆ ಮಾಡುತ್ತಾ ಮನೆಯೊಳಕ್ಕೆ ಬಂದನು. ನೋಡಿ, ಪೇತ್ರನ ಕಾಲಿಗೆ ಅಡ್ಡ ಬಿದ್ದು ಈ ಕೊರ್ನೆಲ್ಯ ಆರಾಧನೆ ಮಾಡಲಿಕ್ಕೆ ಹೋಗ್ತಾನೆ. ಅವನು ಅದನ್ನು ಅನುಮತಿಸುವುದಿಲ್ಲ. ಪ್ರಿಯರೇ, ಇವತ್ತು ನಮ್ಮನ್ನೇ ಪ್ರಶ್ನೆ ಮಾಡಿಕೊಳ್ಳುವ. ಯಾಕಂದರೆ ಮೊದಲ ಆಜ್ಞೆ ಹೇಳ್ತದೆ, ಪ್ರಕಟಣೆ 21:3, ನಾನಲ್ಲದೆ ನಿಮಗೆ ಬೇರೆ ದೇವರು ಇರಬಾರದು. ಕೊಂಕಣಿಯಲ್ಲಿ ಅದನ್ನು ಕೊಡಲಾಗಿದೆ, ಏಕ ನಿಜ ದೇವ ಮಾಂದಿ. ನಾವು ಯಾವ ರೀತಿ ಒಬ್ಬನೇ ದೇವರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ, ಮಾನ ಕೊಡ್ತಾ ಇದ್ದೇವೆ, ನಮ್ಮನ್ನೇ ಪ್ರಶ್ನೆ ಮಾಡಿಕೊಳ್ಳೋಣ. ಮೊದಲ ಆಜ್ಞೆ ಹೇಳ್ತದೆ, ಒಬ್ಬನೇ ದೇವರನ್ನು ಸನ್ಮಾನಿಸಬೇಕು, ಒಬ್ಬನೇ ದೇವರಿಗೆ ಮಾನ ಸಲ್ಲಿಸಬೇಕು, ಆರಾಧನೆ ಸಲ್ಲಿಸಬೇಕು. ಅದು ನಾವು ಯಾರಿಗೆ ದೇವರಿಗೆ ಕೊಡುವಂಥ ಮಾನ ಯಾರಿಗೆ ಕೊಡ್ತಾ ಇದ್ದೇವೆ? ನಾವು ಅನೇಕ ಭಕ್ತರಿಗೆ ಕೊಡ್ತಾ, ಸಂತರಿಗೆ ಕೊಡ್ತಾ ಇದ್ದೇವೆ, ಅಪೊಸ್ತಲರಿಗೆ ಕೊಡ್ತಾ ಇದ್ದೇವೆ, ಮನುಷ್ಯರಿಗೆ ಕೊಡ್ತಾ ಇದ್ದೇವೆ, ದೇವದೂತರಿಗೆ ಕೊಡ್ತಾ ಇದ್ದೇವೆ, ಸೂರ್ಯಚಂದ್ರ ನಕ್ಷತ್ರರಿಗೆ ಕೊಡ್ತಾ ಇದ್ದೇವೆ, ವಿಗ್ರಹಗಳಿಗೆ ಕೊಡ್ತಾ ಇದ್ದೇವೆ. ಇದು ವಿಗ್ರಹ ಆರಾಧನೆ ಕೂಡ ಆಗಿದೆ ಪ್ರಿಯರೇ. ಅದೇ ಆ ದೂತನು ಏನು ಹೇಳ್ತಾ ಇದ್ದಾನೆ? ದೇವರಿಗೆ ಮಾತ್ರ. ಅದಕ್ಕೆ ಹೇಳಿ ಕಾರಣ ಉಂಟು. ಈ ವಾರ್ತೆ ದೇವದೂತನ ಸಮಯದಲ್ಲಿ ಸಂಕಟ ಕಾಲದ ಹೇಳಿಕೆ ಒಂದು ಕಾರಣ ಉಂಟು. ಯಾಕೆಂದರೆ ಪ್ರಕಟಣೆ 9:20-21 ಓದಿ. ರೆವಲ್ಯೂಷನ್ 9:20-21. ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು. ಯಾರು ಮಾಡಿಕೊಂಡದ್ದು? ತಾವೇ ಮಾಡಿಕೊಂಡ ವಿಗ್ರಹಗಳ
ವಿಗ್ರಹಗಳನ್ನು ಬಿಟ್ಟು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ದೇವರ ಕಡೆಗೆ ತಿರುಗಲಿಲ್ಲ. ಅವರು ದೆವ್ವಗಳ ಪೂಜೆಯನ್ನು, ಅವರು ಯಾರ ಪೂಜೆಯನ್ನು? ದೆವ್ವಗಳ ಪೂಜೆಯನ್ನು, ಬಂಗಾರ, ಬೆಳ್ಳಿ, ತಾಮ್ರ, ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೆ ಕಲ್ಲು, ಮರ ಇವೆ ಮುಂತಾದವುಗಳಿಂದ ಮಾಡಲ್ಪಟ್ಟು ನೋಡಲಾರದೆ, ಕೇಳಲಾರದೆ, ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. ವಿಗ್ರಹಗಳ ಪೂಜೆ ಬಿಡಲಿಲ್ಲ. ಅಷ್ಟು ಕಠಿಣತೆ, ಹೃದಯದ ಕಠಿಣತೆ. ಇವತ್ತು ಎಷ್ಟೇ ಜನರಿಗೆ ವಾಕ್ಯ ಹೇಳಿ ವಿವರಿಸಿ ಹೇಳಿದ್ರು ಎಷ್ಟೋ ಜನ ಅರ್ಥ ಆಗಲ್ಲ. ಅದು ಅರ್ಥ ಆಗುವುದಕ್ಕೂ ಅವರಿಗೆ ಇಷ್ಟ ಇಲ್ಲ. ಆದ ಕಾರಣ ಪ್ರಿಯರೇ, ಸತ್ಯ ದೇವರಿಗೆ, ತ್ರೇಕ ದೇವರಿಗೆ, ತಂದೆ, ಮಗ, ಪವಿತ್ರಾತ್ಮನಿಗೆ ನಾವು ಆರಾಧನೆ ಸಲ್ಲಿಸಬೇಕು. ನೀರಿನ ಬುಗ್ಗೆ ಮಾಡಿದಾತನು, ಆಕಾಶ ಭೂಮಿ ಉಂಟು ಮಾಡಿದಾತನು, ನಮ್ಮನ್ನು ಉಂಟು ಮಾಡಿದಂಥ ಆ ದೇವರಿಗೆ ಮಾತ್ರ, ತ್ರೇಕ ದೇವರಿಗೆ ಮಾತ್ರ ಆರಾಧನೆ ಸಲ್ಲಿಸಲ್ಪಡಬೇಕು ಎಂಬುದಾಗಿ ಈ ವಾಕ್ಯದ ಮೂಲಕ ದೂತನು ಇವತ್ತು ಕೊಡುವಂಥ ಸಂದೇಶವಾಗಿದೆ. ಪ್ರಿಯರೇ, ಬಂದಿರಿ, ಕಣ್ಣು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ, ನಮ್ಮನ್ನು ದೇವರ ಕೈಗೆ ಒಪ್ಪಿಸಿಕೊಡೋಣ. ದೇವರಿಗೆ ಭಯಪಡಬೇಕು, ದೇವರನ್ನು ಘನಪಡಿಸಬೇಕು. ಮೂರನೇದಾಗಿ, ಈ ಭೂಮಿಯಲ್ಲಿ ಭೂಮಿ ಮತ್ತು ನೀರಿನ ಬುಗ್ಗೆಗಳನ್ನು, ಸಮುದ್ರವನ್ನು, ಆಕಾಶ ಉಂಟು ಮಾಡಿದಂಥ ಆ ಸತ್ಯ ದೇವರಿಗೆ, ತ್ರೇಕ ದೇವರಿಗೆ ಮಾತ್ರ ನಾವು ನಮಸ್ಕಾರ ಮಾಡಬೇಕು, ಆರಾಧನೆ ಮಾಡಬೇಕಾಗಿದೆ. ಇವತ್ತು ಎಲ್ಲಿಯಾದರೂ ತಪ್ಪಿ ಹೋಗಿದ್ರೆ ನಾವು ಪಶ್ಚಾತ್ತಾಪಪಟ್ಟು ದೇವರ ಬಳಿ ಕ್ಷಮಾಪಣೆ ಕೇಳಿಕೊಳ್ಳೋಣ. ಕಾರಣ ಯೇಸುವಿನ ರಹಸ್ಯ ಬರೋಣ ಅತಿ ಹತ್ತಿರವಾಗಿದೆ. ಯಾವಾಗ ಬೇಕಾದ ಸ್ವಾಮಿ ಬರಬಹುದು. ಅದಕ್ಕಾಗಿ ನಾವು ಸಿದ್ಧವಾಗಬೇಕು. ಪ್ರಿಯರೇ, ನಮ್ಮ ಹೃದಯಗಳನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ರಿಬಾ ಶೆಕಿತು ರುಕೋತು ರಿಬಾ. ದೇವರ ಕೈಗೆ ಒಪ್ಪಿಸಿಕೊಡೋಣ, ದೇವರ ಕ್ಷಮಾಪಣೆ ಕೇಳಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ನನ್ನ ವಾರ್ತೆ ಕೇಳು ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸುತ್ತೇನೆಪ್ಪ. ಪ್ರತಿಯೊಬ್ಬರ ಜೀವಿತದಲ್ಲಿ ಬೇಕಾದ ಒಂದು ಮಾನಸಾಂತರ ಉಂಟು ಮಾಡಿ, ಅವರ ಹೃದಯಗಳನ್ನು ತೆರೆದು, ಮನಸ್ಸುಗಳನ್ನು ತೆರೆದು ವಚನ ಪ್ರಕಾರ ಜೀವಿಸಲಿಕ್ಕೆ ಬೇಕಾದ ಕೃಪೆ, ದಯೆಯನ್ನು ಅನುಗ್ರಹಿಸಬೇಕಾದ ಕರ್ತನೆ ಕೇಳಿಕೊಳ್ತಾನೆಪ್ಪ. ನಿನ್ನ ಬರೋಣಕ್ಕಾಗಿ ಪ್ರತಿಯೊಬ್ಬರು ಸಿದ್ಧರಾಗುವಾಗೆ ಸಹಾಯ ಮಾಡಿಸುವ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದ ದೇವರೇ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್.